Good morning, students. In the last class, we had discussed about male reproductive system. Today, let us have discussion on female reproductive system. ಲಾಸ್ಟ್ ಕ್ಲಾಸಲ್ಲಿ ನಾವು ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಬಗ್ಗೆ ತಿಳ್ಕೊಂಡಿದ್ದೋ. ಈ ಕ್ಲಾಸಲ್ಲಿ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮು, ಅದರ ಆರ್ಗನ್ಸು, ಫಂಕ್ಷನ್ಸು, ಪ್ರತಿಯೊಂದು ಆರ್ಗನ್ನ ಫಂಕ್ಷನ್ನು ಮತ್ತು ಗ್ರಾಫಿಯನ್ ಫಾಲಿಕಲ್ಲು ಹಾಗೂ ಊಜನಿಸಿಸ್ ಹೇಗಾಗತ್ತೆ ಅಂತ ನಾವು ತಿಳ್ಕೊಳ್ಳೋಣ. ಸೊ coming to the introduction. So female reproduction is one of the important process where there may be formation of the ova or the formation of the egg. So unlike males who are able to produce sperm cells throughout their reproductive lives, females produce a finite number of egg cells. ಹೇಗೆ ಮೇಲ್ಸು ತಮ್ಮ ಜೀವಿತಾವಧಿಯಲ್ಲಿ ಸ್ಪರ್ಮ್ ಸೆಲ್ನ ಪ್ರೊಡ್ಯೂಸ್ ಮಾಡ್ತಾ ಹೋಗ್ತಾರೋ, ಹಾಗೆಯೇ ಫೀಮೇಲ್ಸ್ ಕೂಡ ತಮ್ಮ ಜೀವಿತಾವಧಿಯಲ್ಲಿ ಎಗ್ಸ್ನ ಪ್ರೊಡ್ಯೂಸ್ ಮಾಡ್ತಾ ಹೋಗ್ತಾರೆ. ಎಗ್ ಸೆಲ್ಸು ಪ್ರೊಡ್ಯೂಸ್ ಆಗ್ತಾ ಹೋಗುತ್ತೆ. ಅರೌಂಡ್ ಸಮ್ 300 to 400 eggs ಆರ್ ಗೋಯಿಂಗ್ ಟು ಪ್ರೊಡ್ಯೂಸ್ ಇನ್ ಅ ಲೈಫ್ ಟೈಮ್ ಆಫ್ ಅ ಫೀಮೇಲ್. ಒಬ್ಬ ಫೀಮೇಲ್ನ ಜೀವಿತಾವಧಿಯಲ್ಲಿ ಸುಮಾರು 300ರಿಂದ 400 ಎಗ್ಗಳು ಪ್ರೊಡ್ಯೂಸ್ ಆಗ್ತವೆ. ಬಟ್ ಆಲ್ ದ ಎಗ್ಸ್ ವಿಲ್ ನಾಟ್ ಮೆಚ್ಯೂರ್ ಆ್ಯಸ್ ವೆಲ್ ಆಸ್ ಆಲ್ ದ ಎಗ್ಸ್ ವಿಲ್ ನಾಟ್ ಗೆಟ್ ಫರ್ಟಿಲೈಸ್ಡ್. ಎಲ್ಲ ಎಗ್ಗಳು ಮೆಚ್ಯೂರ್ ಆಗಲ್ಲ, ಹಾಗೆ ಮೆಚ್ಯೂರ್ ಆಗಿದ್ದ ಎಲ್ಲ ಎಗ್ಗಳು ಕೂಡ ಫರ್ಟಿಲೈಸ್ ಆಗಲ್ಲ. ಇಲ್ಲಾಂದರೆ ಜನಸಂಖ್ಯೆ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟು ಆಗಿರ್ತಾ ಇತ್ತು ಅಂತ. ಸೊ all the eggs whatever it may going to produce, that is 300 to 400, they are not going to mature and not even going to get fertilized and even not even implanted. ನಾನು ಫರ್ಟಿಲೈಸೇಷನ್ ಅಂದರೆ ಏನು, ಇಂಪ್ಲಾಂಟೇಷನ್ ಅಂದರೆ ಏನು ಅಂತ ಮುಂದೆ ಹೇಳ್ತಾ ಹೋಗ್ತೀನಿ. ಸೊ ಡ್ಯೂರಿಂಗ್ ಅರ್ಲಿ ಫೀಟಲ್ ಡೆವಲಪ್ಮೆಂಟ್ ದ ಜರ್ಮ್ ಸೆಲ್ಸ್ ಮೈಗ್ರೇಟ್ ಇನ್ ಟು ದ ಓವರೀಸ್ ಆ್ಯಂಡ್ ಡಿಫರೆನ್ಷಿಯೇಟ್ ಇನ್ ಟು ಊಗೋನಿಯಾ. ಸೊ ಫೀಟಸ್ ಅಂದರೆ ಭ್ರೂಣ ಹೇಗೆ ಡೆವಲಪ್ ಆಗ್ತಾ ಹೋಗುತ್ತೆ ಅಂದರೆ ಜರ್ಮ್ ಸೆಲ್ಸ್ ಅಂತ ಕರಿತೀವಿ. ಆ ಜರ್ಮ್ ಸೆಲ್ಸು ಮೈಗ್ರೇಟ್ ಆಗುತ್ತೆ ಯೂಟ್ರಸ್ಗೆ. ಆ ಮೈಗ್ರೇಟ್ ಆಗಿದ್ದ ಸೆಲ್ಸು ಓವರಿಯಿಂದ ಮೈಗ್ರೇಟ್ ಆಗಿದ್ದ ಸೆಲ್ಸು ಡೆವಲಪ್ ಆಗುತ್ತೆ ಯೂಟ್ರಸ್ಸಲ್ಲಿ. ಸೊ ಜರ್ಮ್ ಸೆಲ್ಸು ಎಲ್ಲಿ ಪ್ರೊಡ್ಯೂಸ್ ಆಗುತ್ತೆ ಅಂದರೆ ಓವರಿಯಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಹಾಗೆಯೇ ಅದು ಯೂಟ್ರಸ್ಸಿಗೆ ಟ್ರಾನ್ಸ್ಫರ್ ಆಗುತ್ತೆ ಫಿಲೋಪಿಯನ್ ಟ್ಯೂಬ್ನ ಮುಖಾಂತರ. ಅದನ್ನೇ ನಾವು ಓವಮ್ ಅಂತ ಕರಿತೀವಿ. ಸೊ ಡಿಫ್ರೆನ್ಷಿಯೇಟ್ ಆಗೋಕ್ಕಿಂತ ಮುಂಚೆ ಅದು ಊಗೋನಿಯಾ ಅಂತ ಕರಿತೀವಿ. ಊಗೋನಿಯಾ ಆಗಿರುತ್ತೆ. ಲೆಟ್ ಅಸ್ ಸಿ ದ ಆರ್ಗನ್ಸ್ ಆಫ್ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಸೊ ಯಾವ ಇಂಪಾರ್ಟೆಂಟ್ ಆರ್ಗನ್ಸ್, ಮೇನ್ ಆರ್ಗನ್ಸ್ ಅಥವಾ ಪ್ರೈಮರಿ ಆರ್ಗನ್ಸ್ ಅಂತ ಕರಿತೀವಿ ಇರುತ್ತೆ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮಲ್ಲಿ. ಅಂದರೆ 2 ಓವರೀಸು, 2 ಯುಟಿರೈನ್ ಟ್ಯೂಬು, ಆ ಯುಟಿರೈನ್ ಟ್ಯೂಬ್ಸ್ನ ಫೆಲೋಪಿಯನ್ ಟ್ಯೂಬ್ ಅಂತ ಕೂಡ ಕರಿತೀವಿ, ಮತ್ತು ಯುಟ್ರಸ್ಸು, ಸೆರ್ವಿಕ್ಸು, ವೆಜೈನಾ. ಸೊ ದೀಸ್ ಆರ್ ಸಮ್ ಆಫ್ ದ primary organs or the main organs in the female reproductive system. So we can also have some female external genital organs, or it may be called organs of external genitalia ಅಂತ ಕೂಡ ಕರಿತೀವಿ. ಇದು ಎಕ್ಸ್ಟರ್ನಲ್ ಆರ್ಗನ್ಸು ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮಲ್ಲಿ. ಸೊ ವಿ ಹ್ಯಾವ್ ಮೋನಸ್ ಪ್ಯೂಬಿಸ್, ದಟ್ ಈಸ್ ದ ಪ್ಯಾಡಿ ಫ್ಯಾಟ್ ಓವರ್ ದ ಪ್ಯೂಬಿಕ್ ಸಿಂಫಸಿಸ್. ಸೊ ಮೋನಸ್ ಪ್ಯೂಬಿಸ್ ಅಂತ ಇರುತ್ತೆ, ಅದು ಒಂದು ಫ್ಯಾಟ್ ಲೇಯರು. ಸೊ ಅದು ಪ್ರೊಟೆಕ್ಷನ್ ಕೊಡ್ತಾ ಇರುತ್ತೆ ಇಂಟರ್ನಲ್ ಆರ್ಗನ್ಸಿಗೆ. ಇಂಟರ್ನಲ್ ಏನು ರಿಪ್ರೊಡಕ್ಟಿವ್ ಆರ್ಗನ್ಸ್ ಇರುತ್ತೆ, ಪ್ರೈಮರಿ ಆರ್ಗನ್ಸಿಗೆ ಇದು ಪ್ರೊಟೆಕ್ಷನ್ನ ಕೊಡುತ್ತೆ. ದೆನ್ ಲಿಬಿಯಾ ಮೆಜೋರಾ ಆ್ಯಂಡ್ ಲಿಬಿಯಾ ಮೈನೋರಾ. So these are the foldings of a skin encircling vestibule that find urethral and vaginal openings. ಅದನ್ನು ನಾನು ತೋರಿಸ್ತೀನಿ. ಸೊ ಲಿಬಿಯಾ ಮೇಜರ ಮತ್ತು ಲಿಬಿಯಾ ಮೈನೋರಾ. ಸೊ ಇದು ಫೋಲ್ಡಿಂಗ್ಸು ಎಲ್ಲಿ ಅಂತಂದರೆ ಈ ವೆಜೈನಾ ಆರ್ಗನ್ ಇರುತ್ತಲ್ಲ, ಸೊ ಆ ವೆಜೈನಾ ಆರ್ಗನ್ನ ಇನ್ನರ್ ಓಪನಿಂಗ್ಸಲ್ಲಿ ವಿ ಫೈಂಡ್ ಸಮ್ ಫೋಲ್ಡಿಂಗ್ಸು. ಸೊ ವಿಚ್ ಮೇ ಬಿ ವಿತ್ ಈವನ್ ಕನೆಕ್ಟೆಡ್ ಟು ಯುರೆಥ್ರಾ ಆಲ್ಸೋ. ಸೊ ಯೂರಿನರಿ ಬ್ಲ್ಯಾಡರ್ ಮತ್ತು ಯುರೆಥ್ರಾಗೂ ಕೂಡ ಕನೆಕ್ಟ್ ಆಗಿರುತ್ತೆ. ಸೊ ಇದು ಸ್ಕಿನ್ನ ಫೋಲ್ಡಿಂಗ್ಸು, ಅದನ್ನು ಲಿಬಿಯಾ ಮೇಜೋರಾ ಮತ್ತು ಮೈನೋರಾ ಅಂತ ಕರಿತೀವಿ. ದೆನ್ ಕ್ಲೈಟೋರಿಸ್ ಇಸ್ ಸ್ಮಾಲ್ ಮಾಸ್ ಆಫ್ erectile tissue. So some tissues which is so sensitive and it will be present at the innermost layer, and there will be of some mass of cells there, some mass of cells which is called the clitoris. And there may be a bulb of vestibule. It is a mass of
some erectile tissue that is connected with the clitoris, and just deep to the labia on either side of the vaginal orifice. ಇದೆಲ್ಲಿರುತ್ತೆ ಅಂತಂದರೆ, ಸೊ ವೆಜೈನಲ್ ಒರಿಫೇಸ್ನು ಕೂಡ ತೋರಿಸ್ತೀನಿ ನಾನು. ಸೊ ವೆಜೈನಲ್ ಒರಿಫೇಸು, ಸೊ ವಿಚ್ ಇಸ್ ಅನ್ ಎಂಟ್ರನ್ಸ್ ಅಂತ. ಒರಿಫೇಸ್ ಅಂದರೆ ಸಮ್ ಸ್ಮಾಲ್ ಹೋಲ್ಸ್, ದಟ್ಸ್ ಇಟ್. ಸೊ ಇಟ್ ವಿಲ್ ಬಿ ಲೈಕ್ ವೆಸ್ಟಿಬ್ಯೂಲ್, ಬಲ್ಬ್ ಆಫ್ ವೆಸ್ಟಿಬ್ಯೂಲ್ ಅಂತ ಕರಿತೀವಿ. ಇದು ಅಷ್ಟೇನೂ ಇಲ್ಲ, ದೇ ಆರ್ ದ ಮಾಸ್ ಆಫ್ ಸೆಲ್ಸ್. ಕೆಲವು ಎರೆಕ್ಟೈಲ್ ಟಿಶ್ಯೂಸು ಅಥವಾ ಮಾಸ್ ಆಫ್ ಸೆಲ್ಸು ದೇ ಆರ್ ಪ್ರೆಸೆಂಟ್ ಅಟ್ ದ vagina. So these mass of cells are called vestibule, and there is a perineum where it may be the area between the vagina and the anus. So ಈ ಡೈಜೆಸ್ಟಿವ್ ಟ್ರ್ಯಾಕ್ಟು ಮತ್ತು ಯೂರಿನರಿ ಟ್ರ್ಯಾಕ್ಟು ಹಾಗೂ ಜೆನೈಟಲ್ ಟ್ರ್ಯಾಕ್ಟ್, ಇವು ಮೂರೂ ದೇ ವಿಲ್ ಬಿ ಕೋಇನ್ಸೈಡಿಂಗ್ ಇನ್ ದ ಸೆನ್ಸ್ ದೇ ವಿಲ್ ಬಿ ಪ್ರೆಸೆಂಟ್ ಬಿಸೈಡ್ ಈಚ್ ಅದರ್. ಪಕ್ಕದಲ್ಲೇ ಈ ಮೂರು ಸಿಸ್ಟಮ್ದು ಲಾಸ್ಟ್ ಆರ್ಗನ್ಸು ಅಂದರೆ ಎಂಡ್ ಆರ್ಗನ್ಸು, ಈಗ ಯುರೇತ್ರಾ ಇರ್ಬೋದು, ಅದು ಎಕ್ಸ್ಕ್ರೀಟರಿ ಸಿಸ್ಟಮ್ನ ಎಂಡ್ ಆರ್ಗನ್, ಲಾಸ್ಟ್ ಆರ್ಗನ್ನು. ಹಾಗೆಯೇ ಇಟ್ ಮೇ ಬಿ ಏನಸ್ಸು, ಡೈಜೆಸ್ಟಿವ್ ಟ್ರ್ಯಾಕ್ಟ್ನ ಎಂಡ್ ಆರ್ಗನ್, ಲಾಸ್ಟ್ ಆರ್ಗನ್ನು. ಹಾಗೆಯೇ ಸೊ ವೆಜೈನಾ ವಿಚ್ ಇಸ್ ಜೆನೈಟಲ್ ಸಿಸ್ಟಮ್ಸ್ ಎಂಡ್ ಆರ್ಗನ್. ಇವು ಮೂರೂ ದೇ ವಿಲ್ ಬಿ ಪ್ರೆಸೆಂಟ್ ಬಿಸೈಡ್, ಅಕ್ಕಪಕ್ಕದಲ್ಲೇ ಇರುತ್ತೆ. ಸೊ ಈ ಪೆರಿನಿಯಮ್ ಏನು ಅಂತಂದರೆ ಏರಿಯಾ, ಸಮ್ ಸ್ಪೇಸ್ ಆರ್ some area between these three organs, especially with the anus and the vagina. Let us see the parts of female reproductive system. Female reproductive system na parts ನೋಡ್ತಾ ಹೋಗೋಣ. So you can observe, you can see this is the entrance of female genitalia. So ಇದು ಫೀಮೇಲ್ ಜೆನೈಟಲ್ ಆರ್ಗನ್ನ ಎಂಟ್ರನ್ಸು ವಿಚ್ ಇಸ್ ಕಾಲ್ಡ್ ವೆಜೈನಾ. ಸೊ ಇದನ್ನು ನಾವು ಈ ಆರ್ಗನ್ ಇದೆಯಲ್ಲ ಇದನ್ನು ವೆಜೈನಾ ಅಂತ ಕರಿತೀವಿ. ಇದು ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ನ ಎಂಟ್ರನ್ಸು. ಆ್ಯಂಡ್ ಯು ಕ್ಯಾನ್ ಅಬ್ಸರ್ವ್ ದ ಆರ್ಟ್ರೀಸ್ ವೇರ್ ಆ್ಯಂಡ್ ಆರ್ಟ್ರೀಸ್ ಆಸ್ ವೆಲ್ ಆಸ್ ವೇನ್ಸ್ ವೇರ್ ದ ಬ್ಲಡ್ ಸಪ್ಲೈ ಈಸ್ ಗೋಯಿಂಗ್ ಆನ್ ಫಾರ್ ದ ವೆಜೈನಾ. ಇದನ್ನು ವೆಜೈನಲ್ ಆರ್ಟ್ರಿ ಅಂತ ಕರಿತೀವಿ, ಆಯಿತಾ. ಈ ವೆಜೈನಲ್ ಆರ್ಟ್ರಿಯಿಂದಾನೇ ವೆಜೈನಾಗೆ ಬ್ಲಡ್ ಸಪ್ಲೈ ಆಗ್ತಾ ಇರುತ್ತೆ. ಸೊ ಆ್ಯಂಡ್ ಯು ಕ್ಯಾನ್ ಸಿ ಸಮ್ ಆರಿಫೇಸ್, ಸರ್ವೈಕಲ್ ಆರಿಫೇಸ್ ಅಂತ ಕರಿತೀವಿ. ಇದು ಸರ್ವೈಕಲ್ ಆರಿಫೇಸು. ದ ನೆಕ್ಸ್ಟ್ ಆರ್ಗನ್ ಇಸ್ ದ ಸರ್ವಿಕ್ಸ್. ಈ ರೀಜನ್ ಬಂದು ಈ ಏರಿಯಾನ ಅಥವಾ ಈ ಆರ್ಗನನ್ನು ನಾವು ಸರ್ವಿಕ್ಸ್ ಅಂತ ಕರಿತೀವಿ. ಇಟ್ ಇಸ್ ಜಸ್ಟ್ ಆಫ್ಟರ್ ದ ವೆಜೈನಾನ ನೆಕ್ಸ್ಟ್ ಆರ್ಗನ್ನು. ಮತ್ತು ಈ ಸರ್ವಿಕ್ಸ್ ಏನು ಅಂತಂದರೆ ಲೈಕ್ ಇಟ್ ಈಸ್ ಅನ್ ಎಂಟ್ರನ್ಸ್ ಫಾರ್ ದ ಯೂಟ್ರಸ್ನ ಎಂಟ್ರನ್ಸು. ಅದಕ್ಕೆ ಇದನ್ನು ಸರ್ವೈಕಲ್ ಆರಿಫೇಸ್ ಅಂತ ಕರಿತೀವಿ. ಇಟ್ ಈಸ್ ಎಕ್ಸ್ಟರ್ನಲ್ ಸರ್ವೈಕಲ್ ಆರಿಫೇಸ್. ಆ್ಯಂಡ್ ಈವನ್ ಯು ಕ್ಯಾನ್ ಸಿ ಆ್ಯನ್ ಇಂಟರ್ನಲ್ ಸರ್ವೈಕಲ್ ಆರಿಫೇಸ್. ಸೊ ಸರ್ವಿಕ್ಸ್ ಹಂಗೆ ಇಲ್ಲಿ ತನಕ ಕಂಟಿನ್ಯೂ ಆಗುತ್ತೆ. ಸೊ ಇದೇನು ಅಂತಂದರೆ ಸರ್ವಿಕ್ಸ್ನ ಎಂಡು, ಮತ್ತು ಇದನ್ನು ಇಂಟರ್ನಲ್ ಸರ್ವೈಕಲ್ ಆರಿಫೇಸ್ ಅಂತ ಕರಿತೀವಿ. ಸೊ ಫೀಮೇಲ್ ಜೆನೈಟಲ್ ಸಿಸ್ಟಮ್ಗೆ ಏನಾದರೂ ಎಂಟರ್ ಆಗಬೇಕು ಅಂದರೆ, ಆ್ಯಂಡ್ ಎಸ್ಪೆಷಲಿ ಇಟ್ಸ್ ಎ ಸ್ಪರ್ಮ್, ಸೊ ಇಟ್ ಎಂಟರ್ಸ್ ಥ್ರೂ ದ ವೆಜೈನಾ, it crosses the external cervical orifice, it enters the internal cervical orifice, then to the uterus. So this is the internal cervical orifice ಅಂತ ಕರಿತೀವಿ. ಆ್ಯಂಡ್ ದಿಸ್ ಇಸ್ ಕಾಲ್ಡ್ ದ ಯುಟಿರೈನ್ ಕ್ಯಾವಿಟಿ. ಇದು ಕಂಪ್ಲೀಟ್ ಏನು ಅಂತಂದರೆ ಯೂಟ್ರಸ್ಸು. ಆ್ಯಂಡ್ ಈವನ್ ಹಿಯರ್ ಯು ಕ್ಯಾನ್ ಸಿ ಸಮ್ ದ ಲೇಯರ್ಸ್ ಆಫ್ ಯೂಟ್ರಸ್. ಆ ಲೇಯರ್ಸ್ ಆಫ್ ಯೂಟ್ರಸ್ನ ನಾನು ಮತ್ತೆ ಇನ್ನೊಂದು ಪಿಕ್ಚರಲ್ಲಿ ತೋರಿಸ್ತೀನಿ ನಿಮಗೆ, ಅದು ಕ್ಲಿಯರಾಗಿ ಕಾಣಿಸುತ್ತಲ್ಲಿ ಹೇಗಿರುತ್ತೆ ಅಂತ. ಸೊ ದಿಸ್ ಈಸ್ ಕಂಪ್ಲೀಟ್ ದಿಸ್ ಥಿಂಗ್ ವೇರ್ ಯು ಸೀಯಿಂಗ್ ಎ ಬಲ್ಬ್ ಲೈಕ್ ಆರ್ಗನ್, ಎ ಪಿಯರ್ ಶೇಪ್ ಆರ್ಗನ್ ಅಂತೆಲ್ಲ ಕರಿತೀವಿ. ಸೊ ದಿಸ್ ಇಸ್ ವಾಟ್ ದ ಯೂಟ್ರಸ್, ಎ ಕಂಪ್ಲೀಟ್ ಯೂಟ್ರಸ್ ವೇರ್ ದ fertilized egg, it just attaches on the surface, that is called implantation, implants, and the uterus it enlarges for the fetus. Fertilization ಆದಾಗ ಯೂಟ್ರಸ್ ಏರಿಯಾ ಏನಾಗುತ್ತೆ, ಎನ್ಲಾರ್ಜ್ ಆಗ್ತಾ ಹೋಗುತ್ತೆ. ಸೊ and this is called the fallopian tube, which is the continuation of the uterus on both the side. ಎರಡೂ ಸೈಡನ್ನು ಎರಡು ಆರ್ಗನ್ನು ಲೈಕ್ ದಿಸ್ ಇಸ್ ಎ ಟ್ಯೂಬ್ ಲೈಕ್ ಸ್ಟ್ರಕ್ಚರ್, ಅದಕ್ಕೆ ಇದನ್ನು ಫೆಲ್ಲೋಪಿಯನ್ ಟ್ಯೂಬ್ ಅಥವಾ ಯೂಟ್ರೈನ್ ಟ್ಯೂಬ್ ಅಂತ ಕರಿತೀವಿ. ಸೊ ಎರಡೂ ಸೈಡು ಯೂಟ್ರಸ್ನ ಕಂಟಿನ್ಯೂಯೇಷನ್ನು ಆರ್ಗನ್ನು, ಇದನ್ನು ನಾವು ಫೆಲ್ಲೋಪಿಯನ್ ಟ್ಯೂಬ್ ಅಥವಾ ಯೂಟ್ರೈನ್ ಟ್ಯೂಬ್ ಅಂತ ಕರಿತೀವಿ. ಈ ಯೂಟ್ರೈನ್ ಟ್ಯೂಬ್ನ ಎಂಡಲ್ಲಿ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ಇರುತ್ತೆ. ಅದು it is going to stick for the bulb like structure. So this is called
ಓವರಿ ಆಯಿತಾ. ಇದನ್ನು ನಾವು ಓವರಿ ಅಥವಾ ಅಂಡಾಶಯ ಅಂತ ಕರಿತೀವಿ. ಇದು ಗರ್ಭ, ಸೊ ಇದು ಅಂಡಾಶಯ. ಸೊ ಆ ಓವರಿಗೆ ಏನಾಗುತ್ತೆ, ಇಟ್ ಇಸ್ ಗೋಯಿಂಗ್ ಟು ಸ್ಟಿಕ್. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ಸೊ ಇಟ್ ಇಸ್ ಸ್ಟಿಕ್ಕಿಂಗ್ ಫಾರ್ ದ ಓವರಿ. ಸೊ ಓವರಿನ ಕವರ್ ಮಾಡ್ಕೊಂಡಿದೆ, ಓವರಿಗೆ ಅಂಟ್ಕೊಂಡಿದೆ. ದಿಸ್ ಇಸ್ ಕಾಲ್ಡ್ ಫಿಮ್ರಿಯೆ ವಿಚ್ ಇಸ್ ಅ ಪಾರ್ಟ್ ಆಫ್ ದ ಫಿಲೋಪಿಯನ್ ಟ್ಯೂಬ್. ಇದು ಫಿಲೋಪಿಯನ್ ಟ್ಯೂಬ್ನ ಒಂದು ಪಾರ್ಟ್ ಆಗಿದೆ ಆಯಿತಾ. ಸೊ ದೀಸ್ ಆರ್ ಸಮ್ ಆಫ್ ದ ಇಂಪಾರ್ಟೆಂಟ್ ಆರ್ಗನ್ಸ್. ಸೊ ಓವರ್ ಹಿಯರ್ ವಾಟ್ ಯು ಆರ್ ಅಬ್ಸರ್ವಿಂಗ್, ಯು ಕ್ಯಾನ್ ಸಿ ಒನ್ ವೆಜೈನಾ ನೋಡ್ತಿದ್ದೀರಾ. ಹಾಗೆ ಯು ಕ್ಯಾನ್ ಗೋ ಫಾರ್ ದ ಸರ್ವಿಕ್ಸ್. ಸೊ ದಿಸ್ ಇಸ್ ಸರ್ವಿಕ್ಸ್ ಆ್ಯಂಡ್ ದಿಸ್ ಇಸ್ ಯೂಟ್ರಸ್. ಸೊ ಯೂಟ್ರಸ್ ಅಥವಾ ಗರ್ಭಾಶಯ ಅಂತ ಕರಿತೀವಿ. ದೆನ್ ವಿಚ್ ಇಸ್ ಫಾಲೋಡ್ ವಿತ್ ದ projection like two hand-like structures. So this is tube-like structure called fallopian tube, and this is the ovary where usually the egg produce. So ಇಲ್ಲಿ ಏನಾಗುತ್ತೆ, ಓವರಿಯಲ್ಲಿ ಎಗ್ ಅಥವಾ ಓವಮ್ ಪ್ರೊಡ್ಯೂಸ್ ಆಗ್ತಾ ಹೋಗುತ್ತೆ. ಸೊ ನಿಮಗೆ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಕೇಳ್ತಾ ಇರ್ತಾರೆ. ಕೆಲವು ಸತಿ 5 ಮಾರ್ಕಿಗೆ ಪಿಕ್ಚರ್ ಬರೆಯೋಕ್ಕೂ ಕೇಳ್ತಾರೆ. ಸೊ ಯು ಹ್ಯಾವ್ ಟು ಡ್ರಾ ದಿಸ್ ಪಾರ್ಟ್ಸ್. ದೀಸ್ ಆರ್ ದ ಇಂಪಾರ್ಟೆಂಟ್ ಪಾರ್ಟ್ಸ್ ವೇರ್ ಯು ಹ್ಯಾವ್ ಟು ಡ್ರಾ with the female reproductive system. Is it clear? Okay, we can move for the next individual organs. So here you can see the gross anatomy of ovary. We'll start from the ovary. Ovary in the start ಮಾಡೋಣ. ನಿಮಗೆ ಇಲ್ಲಿ ಓವರಿ ಕಾಣಿಸ್ತಾ ಇದೆ. So this is the ovary. So this ovary is covered with the fallopian tube. ಓವರಿ ಹೆಂಗಿರುತ್ತೆ ಅಂದರೆ, ಸುಮಾರು ಓವರಿನ ಈ ಫಿಲೋಪಿಯನ್ ಟ್ಯೂಬ್ನ ಫಿಮ್ರಿಯಾ ಇದೆಯಲ್ಲ, ಇದು ಹಾಗೇ ಇಟ್ಕೊಂಡಂಗೆ ಕಾಣಿಸುತ್ತೆ. ಯಾಕೆಂದರೆ ಎಗ್ಗು ಓವರಿಲಿ ಏನು ಪ್ರೊಡ್ಯೂಸ್ ಆಗುತ್ತೆ, ಇಟ್ ಹ್ಯಾಸ್ ಟು ಸ್ವೀಪ್ ಔಟ್. ಅದು ಇಲ್ಲಿಂದ ಮೂವ್ ಆಗುತ್ತೆ, ಪುಷ್ ಆಗುತ್ತೆ. ಎಲ್ಲಿಗೆ ಅಂದರೆ ಫಿಲೋಪಿಯನ್ ಟ್ಯೂಬ್ಗೆ. ಸೊ ದ ಓವರೀಸ್ ಆರ್ ಸಾಲಿಡ್ ಓವೈಡ್ ಸ್ಟ್ರಕ್ಚರ್ಸ್ ಸೀಮ್ಸ್ ಟು ಬಿ ದ ಶೇಪ್ ಆಫ್ ಆಲ್ಮಂಡ್ that measures about 2 cm in length and 1 cm in width. ನೀವು ಓವರಿ ನೋಡಿದರೆ ಏನು ಗೊತ್ತಾಗುತ್ತೆ ಅಂದರೆ, ಅದು ಓವೈಡ್ ಶೇಪು, ಲೈಕ್ ಇಟ್ ಸೀಮ್ಸ್ ಟು ಬಿ ಲೈಕ್ ಎ ಶೇಪ್ ಆಫ್ ದ ಎಗ್ ಶೇಪು ಅಥವಾ ಓವೈಡ್ ಶೇಪ್ ಅಂತ ಕರಿತೀವಿ. ಓವೈಡ್ ಶೇಪ್ ಸ್ಟ್ರಕ್ಚರು. ಮತ್ತು ಅದು ಎಷ್ಟು ಲೆಂತ್ ಮತ್ತು ಬ್ರೆಡ್ತ್ ಇರುತ್ತೆ ಅಂದರೆ, ಇಟ್ ಮೆಷರ್ಸ್ ಅಬೌಟ್ 2 cm ಲೆಂತ್, ಸುಮಾರು 2 cm ಲೆಂತು ಮತ್ತು 1 cm ವಿಡ್ತ್ ಇರುತ್ತೆ. ಹಾಗೆಯೇ ಇದನ್ನು ನಾವು ಆಲ್ಮಂಡ್ ಶೇಪ್ ಅಂತಲೂ ಕರಿತೀವಿ. ಆಲ್ಮಂಡ್ ಅಂದರೆ ಬಾದಾಮಿ ಅಂತ ನಿಮ್ಗೆ ಗೊತ್ತಾಗುತ್ತೆ. ಇದು ಶೇಪ್ ನೋಡಿದ ತಕ್ಷಣ ಇಟ್ ಸೀಮ್ಸ್ ಟು ಬಿ ಲೈಕ್ ಅ ಆಲ್ಮಂಡ್ ಶೇಪ್, ಬಾದಾಮಿ ಶೇಪಲ್ಲಿ ಇರುತ್ತೆ. ಆ್ಯಂಡ್ ದೇ ಆರ್ ಲೊಕೇಟೆಡ್ ಆನ್ ಲೆಫ್ಟ್ ಆ್ಯಂಡ್ ರೈಟ್ ಸೈಡ್ ಆಫ್ ದ ಪೆಲ್ವಿಕ್ ಕ್ಯಾವಿಟಿ ಆ್ಯಂಡ್ ಲ್ಯಾಟ್ರಲಿ ಟು ಯುಟ್ರಸ್. ಇದರ ಲೊಕೇಶನ್ ತೊಗೊಂಡ್ರೆ, ಅನಾಟಮಿ ತೊಗೊಂಡ್ರೆ ಹೇಗೆ ಲೊಕೇಟ್ ಆಗಿರುತ್ತೆ ಅಂತಂದರೆ, ಲೆಫ್ಟ್ ಆ್ಯಂಡ್ ರೈಟ್ ಸೈಡ್ ನೀವು ಎರಡೂ ಸೈಡನ್ನು ಅಬ್ಸರ್ವ್ ಮಾಡಬೇಕು. ಇದು ಓವರಿ, ಇದೊಂದು ಓವರಿ ಮತ್ತು ಇದೊಂದು ಓವರಿ. ಸೊ ಯೂಟ್ರಸ್ನ ಲೆಫ್ಟ್ ಸೈಡ್ಗೆ ಮತ್ತು ರೈಟ್ ಸೈಡ್ಗೆ ಎರಡೂ ಸೈಡ್ಗೂ ಕೂಡ ಓವರಿ ಏನಾಗಿರುತ್ತೆ, ಸಿಚುಯೇಟ್ ಆಗಿರುತ್ತೆ, ಬೋತ್ ದ ಸೈಡ್ಸ್. ಸೊ ಆ್ಯಂಡ್ ನಿಯರ್ ಟು ದ ಪೆಲ್ವಿಕ್ ಕ್ಯಾವಿಟಿ ಆ್ಯಂಡ್ ಲ್ಯಾಟ್ರಲಿ ಟು ದ ಯುಟ್ರಸ್. ಇದನ್ನು ಲ್ಯಾಟ್ರಲ್ ಟು ದ ಯುಟ್ರಸ್ ಅಂತ ಕರಿತೀವಿ. ಮತ್ತು ಪೆಲ್ವಿಕ್ ಕ್ಯಾವಿಟಿ, ನೀವು ಪೆಲ್ವಿಕ್ ಬೋನ್ ಅಥವಾ ಪೆಲ್ವಿಕ್ ಏರಿಯಾ ನೋಡಿದರೆ ಗೊತ್ತಾಗುತ್ತೆ ನಿಮಗೆ. ದಿಸ್ ಏರಿಯಾ ಇಫ್ ಯು ಸಿ ಅಲಾಂಗ್ ವಿತ್ ದ ಸ್ಟ್ರಕ್ಚರ್ ಆಫ್ ದ entire body, you can observe this region is called pelvic region. ಇದನ್ನು ಪೆಲ್ವಿಕ್ ರೀಜನ್ ಅಂತ ಕರಿತೀವಿ. ಮತ್ತು ಇಲ್ಲಿ ಪೆಲ್ವಿಕ್ ಬೋನ್ಸ್, ನೀವು ಪೆಲ್ವಿಕ್ ಬೋನ್ ಓದಿರ್ತೀರ ಸ್ಕೆಲಿಟಲ್ ಸಿಸ್ಟಮಲ್ಲಿ. ಪೆಲ್ವಿಕ್ ಬೋನ್ ಏನು ಮಾಡಿರುತ್ತೆ ಅಂದರೆ, ಇದನ್ನು ಕವರ್ ಆಗಿರುತ್ತೆ. ಯಾಕಂದರೆ ಸಿಸ್ಟಮ್ಗೆ, ರಿಪ್ರೊಡಕ್ಟಿವ್ ಸಿಸ್ಟಮ್ಗೆ ಪೆಲ್ವಿಕ್ ಬೋನು ಪ್ರೊಟೆಕ್ಷನ್ನ ಕೊಡ್ತಾ ಇರುತ್ತೆ. ಸೊ ದಿಸ್ ಕ್ಯಾವಿಟಿ ಈಸ್ ಕಾಲ್ಡ್ ಪೆಲ್ವಿಕ್ ಕ್ಯಾವಿಟಿ. ಆ್ಯಂಡ್ ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ದಿಸ್ ಓವರೀಸ್? ಸೊ ಓವರೀಸ್ನ ಮೇನ್ ಫಂಕ್ಷನ್ ಏನು ಅಂದರೆ, ಲೈಕ್ ದ ಟೆಸ್ಟಿಸ್, ಓವರೀಸ್ ಡೆವಲಪ್ ಫ್ರಮ್ ಎಂಬ್ರಿಯೋನಿಕ್ ಟಿಶ್ಯೂ ಅಲಾಂಗ್ ದ ಪೋಸ್ಟೀರಿಯರ್ ಅಬ್ಡಮಿನಲ್ ವಾಲ್ ನಿಯರ್ ದ ಕಿಡ್ನೀಸ್. ಸೊ ಇದು ಕಿಡ್ನಿಗೂ ಅಷ್ಟೇ ನಾವು ಹೇಗೆ ಇದು ಕಾಣಿಸುತ್ತೆ ಅಂತಂದರೆ, ಇಫ್ ಯು ಸಿ ಫ್ರಮ್ ದ ಫ್ರಂಟ್, ದಟ್ ಇಸ್ ಫ್ರಮ್ ದ ಆಂಟೀರಿಯರ್ ವೀವ್ ವಿ ಕ್ಯಾನ್ ಅಬ್ಸರ್ವ್ ದ reproductive system, and from posterior view we can see the kidney. Near to the ovary the kidney is even located. ಅದಕ್ಕೆ ನಾನು ನಿಮ್ಗೆ ಅವಾಗಲೇ ಹೇಳಿದೆ, ಎಂಡ್ ಆರ್ಗನ್ಸ್ ಏನು ಬರುತ್ತೆ, ಲೈಕ್ ಯುರೇತ್ರ ಆಗಿರಬಹುದು ಅಥವಾ GITಯ ಎಂಡ್ ಆರ್ಗನ್ ಏನಸ್ ಆಗಿರ್ಬೋದು, ಇದೆಲ್ಲ ಇಟ್ ಸೀಮ್ಸ್ ಟು ಬಿ ಬಿಸೈಡ್, ಲೈಕ್ ಎಲ್ಲ ಪಕ್ಕನೇ ಇರುತ್ತೆ. ಸೊ ಹಾಗಾಗಿ ನಿಮಗೆ ನೋಡಿದರೆ ಓವರೀಸ್ ಎಲ್ಲಿ ಇರಂಗೆ ಕಾಣಿಸುತ್ತೆ ಅಂತಂದರೆ, ನಿಯರ್ ಅಬ್ಡಮಿನಲ್ ವಾಲ್ಗೆ ಪೋಸ್ಟೀರಿಯರ್ ಸರ್ಫೇಸಲ್ಲಿ ಯು ಕ್ಯಾನ್ ಅಬ್ಸರ್ವ್.
ಸೊ ಟೆಸ್ಟಿಸು ಹೇಗೆ ಎಂಬ್ರಿಯೋನಿಕ್ ಟಿಶ್ಯೂಯಿಂದ ಡೆವಲಪ್ ಆಗ್ತಾ ಹೋಗುತ್ತೆ, ಹಾಗೆ ಓವರೀಸ್ ಕೂಡ ಎಂಬ್ರಿಯೋನಿಕ್ ಟಿಶ್ಯೂಯಿಂದನೇ ಡೆವಲಪ್ ಆಗ್ತಾ ಹೋಗುತ್ತೆ. ಆ್ಯಂಡ್ ದ ಮೇನ್ ಫಂಕ್ಷನ್ ಆಫ್ ಓವರೀಸ್ ಆರ್ ಟು ಪ್ರೊಡ್ಯೂಸ್ ಓವಾ ಎ ಫೀಮೇಲ್ ಗ್ಯಾಮೆಟ್ ವಿಚ್ ಇಸ್ ಕಾಮನ್ಲಿ ಕಾಲ್ಡ್ ಎಗ್. ಮೇನ್ ಫಂಕ್ಷನ್ ಏನು ಓವರಿಸ್ತು ಅಂದರೆ ಎಗ್ನ ಪ್ರೊಡ್ಯೂಸ್ ಮಾಡೋದು, ಅದನ್ನು ಓವಾ ಅಂತ ಕರಿತೀವಿ. ನಾನು ಅವಾಗಲೇ ಹೇಳಿದೆ, ಲೈಫ್ ಟೈಮಲ್ಲಿ ಒಂದು ಫೀಮೇಲು 300 to 400 ಎಗ್ಸ್ನ ಪ್ರೊಡ್ಯೂಸ್ ಮಾಡಬಹುದು ಅಂತ. ಸೊ ಇದನ್ನು ನಾವು ಫೀಮೇಲ್ ಗ್ಯಾಮೆಟ್ ಅಂತ ಕರಿತೀವಿ. ಗ್ಯಾಮೆಟ್ಸ್ ಆರ್ ದೋಸ್ ವಿಚ್ ಕ್ಯಾನ್ ಅಂಡರ್ಗೋ ಫರ್ಟಿಲೈಸೇಷನ್. ಆಯಿತಾ, ಗ್ಯಾಮೆಟ್ ಅಂದರೆ ಈ ಗ್ಯಾಮೆಟ್ಸ್ ಹೇಗಿರುತ್ತೆ ಅಂತಂದರೆ ಇಟ್ ಕ್ಯಾನ್ ಅಂಡರ್ಗೋ ಫರ್ಟಿಲೈಸೇಷನ್. ಇದರಿಂದನೇ ಏನು ಉತ್ಪತ್ತಿ ಆಗುತ್ತೆ ಅಂದರೆ ಭ್ರೂಣ ಉತ್ಪತ್ತಿ ಆಗುತ್ತೆ. ಸೊ ಎವ್ರಿ ಮಂತ್ ಓನ್ಲಿ 1 egg is going to release and ovulate, but in the lifetime of every female 300 to 400 eggs are produced. ಪ್ರತಿ ಒಂದು ಮಂತಲ್ಲೂ ಒಂದು ಎಗ್ ಮಾತ್ರ ರಿಲೀಸ್ ಆಗುತ್ತೆ. ಸೊ ಬೇಕಾದಷ್ಟು ಫಾಲಿಕಲ್ಸು, ಪ್ರೈಮರಿ ಫಾಲಿಕಲ್ಸ್ ಅಂತ ಕರಿತೀವಿ, ಅವು ಪ್ರೊಡ್ಯೂಸ್ ಆದರೂ ಕೂಡ ಎಗ್ ಮಾತ್ರ ಲೈಕ್ ಏನು ಮೆಚೂರ್ಡ್ ಓವಾ ಅಂತ ಏನು ಕರಿತೀವಿ, ಆ ಮೆಚೂರ್ಡ್ ಓವಾ ಒಂದೇ ಒಂದು ಮಾತ್ರ ಪ್ರೊಡ್ಯೂಸ್ ಆಗುತ್ತೆ. ಒಂದು ಫೀಮೇಲ್ನ ಲೈಫ್ ಟೈಮಲ್ಲಿ 300 to 400 ಎಗ್ಗಳು ಪ್ರೊಡ್ಯೂಸ್ ಆಗ್ಬೋದು. At puberty, every month during ovulation, a matured ovum is going to develop with the help of a female sex hormones. So when the girls they come for the puberty, when they come for the maturation stage, when they cross their 12 to 13 years, so the ovulation it starts. So ಆ ಓವ್ಯುಲೇಷನ್ನು 12 ರಿಂದ 13 ವರ್ಷ ಆಗ್ತಾ ಇದ್ದಾಗೆ ಸ್ಟಾರ್ಟ್ ಆಗುತ್ತೆ. ಮತ್ತು ಆ ಮೆಚೂರ್ಡ್ ಓವಮ್ ಏನಿರುತ್ತೆ ಅದು ರಿಲೀಸ್ ಆಗ್ತಾ ಹೋಗುತ್ತೆ ಪ್ರತಿ ಮಂತುನೂ. ಆ್ಯಂಡ್ ಅದು ರಿಲೀಸ್ ಆಗಬೇಕು, ಅದು ಡೆವಲಪ್ ಆಗಬೇಕು ಅಂತಂದರೆ ಯಾವುದರ ಅವಶ್ಯಕತೆ ಇರುತ್ತೆ ಅಂದರೆ, ಇಟ್ ಈಸ್ ಆಬ್ವಿಯಸ್ಲಿ ಫಾರ್ ದ ಪ್ಯೂಬರ್ಟಿ ದ ಸೆಕ್ಸ್ ಹಾರ್ಮೋನ್ಸ್. ಸೊ ಸೆಕ್ಸ್ ಹಾರ್ಮೋನ್ಗಳು ಇದಕ್ಕೆ ಅವಶ್ಯಕತೆ ಇರುತ್ತೆ. ಸೊ ಆ ಸೆಕ್ಸ್ ಹಾರ್ಮೋನ್ನ ಸಹಾಯದಿಂದ ಪ್ಯೂಬರ್ಟಿ ಮತ್ತು ಮೆಚುರೇಷನ್ ಸ್ಟೇಜು ಎಲ್ಲವೂ ಪ್ರಾಪ್ತ ಆಗುತ್ತೆ. ಸೊ ಇಟ್ ಈಸ್ ನಥಿಂಗ್ ಬಟ್ ಈಸ್ಟ್ರೋಜನ್, ಪ್ರೊಜೆಸ್ಟ್ರಾನ್, ಎರಡು ಫೀಮೇಲ್ ಸೆಕ್ಸ್ ಹಾರ್ಮೋನ್ಸು ಮತ್ತು ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನು ಈ ಸೆಕ್ಸ್ ಹಾರ್ಮೋನ್ಸ್ ಜೊತೆ ಸೇರಿ ಆ ಫಾಲಿಕಲ್ ಡೆವಲಪ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಎರಡು ಫೀಮೇಲ್ ಸೆಕ್ಸ್ ಹಾರ್ಮೋನ್ಸ್ ಯಾವುದು ಅಂದರೆ, ಒಂದು ಈಸ್ಟ್ರೋಜನ್ನು ಮತ್ತೊಂದು ಪ್ರೊಜೆಸ್ಟ್ರಾನು. And ovaries are also responsible to produce female sex hormones like estrogen and progesterone. And the ovum travel from the ovary to the fallopian tube and get fertilized there before reaching the uterus for implantation. ಈ ಓವಮ್ಮು ಓವರಿಲ್ ಏನು ಪ್ರೊಡ್ಯೂಸ್ ಆಗುತ್ತೆ ಅದು ಅಲ್ಲೇ ಮೆಚೂರ್ ಆಗಿ ಫರ್ಟಿಲೈಸ್ ಆಗೋಕ್ಕಾಗಲ್ಲ. ಸೊ ಅಲ್ಲಿ ಮೆಚೂರಿಟಿನ ಪಡ್ಕೊಂಡು ಆ ಫರ್ಟಿಲೈಸ್ಡ್ ಎಗ್ ಏನಾಗುತ್ತೆ, ಫಿಂಬ್ರಿಯೆಯ ಮುಖಾಂತರ ಫೆಲ್ಲೋಪಿಯನ್ ಟ್ಯೂಬಿಂದ ಯೂಟ್ರಸ್ ಒಳಗಡೆ ಡ್ರಾಪ್ ಆಗುತ್ತೆ. ಆದರೆ ಫರ್ಟಿಲೈಸೇಷನ್ನು ಫೆಲ್ಲೋಪಿಯನ್ ಟ್ಯೂಬಲ್ಲೇ ನಡೆಯುತ್ತೆ. ಸೊ ಫೆಲ್ಲೋಪಿಯನ್ ಟ್ಯೂಬ್ಗೆ ಅದು ಟ್ರಾವೆಲ್ ಮಾಡುತ್ತೆ. ಎಗ್ಗು ಏನು ಮೆಚೂರ್ಡ್ ಎಗ್ಗು ಓವಾ ಪ್ರೊಡ್ಯೂಸ್ ಆಗುತ್ತೆ ಅದು ಫಿಂಬ್ರಿಯ ಸಹಾಯದಿಂದ ಫೆಲ್ಲೋಪಿಯನ್ ಟ್ಯೂಬನ್ನು ತಲುಪತ್ತೆ. ನಂತರ ಯೂಟ್ರಸ್ಗೆ ಹೋಗಿ ಇಂಪ್ಲಾಂಟೇಷನ್ ಆಗುತ್ತೆ. ಫರ್ಟಿಲೈಸೇಷನು ಫೆಲ್ಲೋಪಿಯನ್ ಟ್ಯೂಬಲ್ಲಿ ಆಗುತ್ತೆ. So coming to the uterine tubes or the fallopian tubes. See, fallopian tubes are the pair of muscular tubes that ends from right and left superior corners of the uterus ಟಿಲ್ ದ ಎಡ್ಜ್ ಆಫ್ ದ ಓವ್ರೀಸ್. ಸೊ ನೀವು ಏನು ನೋಡ್ತಾ ಇದ್ದೀರಾ ಅದೇನೇ ಫಿಲೋಪಿಯನ್ ಟ್ಯೂಬು. ನೋಡಿ, ಇದು ಬಂದು ಯೂಟ್ರಸ್ಸು. ಸೊ ಯೂಟ್ರಸ್ಸಿಂದ ಸ್ಟಾರ್ಟ್ ಆಗುತ್ತೆ. ಸೊ ಯೂಟ್ರಸ್ಸಿಂದ ಸ್ಟಾರ್ಟ್ ಆಗಿ ಇಟ್ ಜಸ್ಟ್ ಎಕ್ಸ್ಟೆಂಡ್ಸ್ ಟಿಲ್ ದ ಓವರಿ. ಇದು ಇಲ್ಲಿ ಬಂದು ಓವರಿ ಇರುತ್ತೆ. ಸೊ ಓವರಿ ತನಕನೂ ಎಕ್ಸ್ಟೆಂಡ್ ಆಗ್ತಾ ಹೋಗುತ್ತೆ. ಎರಡೂ ಸೈಡೂ, ಇದು ಒಂದು ಸೈಡದ್ದು ನಾನು ತೋರಿಸ್ತಾ ಇದ್ದೀನಿ, ಇದೇ ಥರ ಯೂಟ್ರಸ್ನ ರೈಟ್ ಸೈಡಲ್ಲೂ, ಇದು ಲೆಫ್ಟ್ ಸೈಡ್ದು, ರೈಟ್ ಸೈಡಲ್ಲೂ ಕೂಡ ಹೀಗೇ ಫಿಲೋಪಿಯನ್ ಟ್ಯೂಬು ಡೆವಲಪ್ ಆಗಿರುತ್ತೆ. ಆ್ಯಂಡ್ ಆಲ್ವೇಸ್ ದೇ ಸೀಮ್ಸ್ ಟು ಬಿ ಅಟ್ ದ ಎಡ್ಜ್ ಆಫ್ ಓವರೀಸ್. ಸೊ ಇಲ್ಲಿ ಓವರೀಸ್ ಇದ್ದರೆ ಅದರ ಎಡ್ಜಲ್ಲಿ ನಾವು ಫಿಲೋಪಿಯನ್ ಟ್ಯೂಬ್ಸ್ನ ನೋಡ್ತೀವಿ. ಆ್ಯಂಡ್ ಆಲ್ವೇಸ್ ವಿಲ್ ಹ್ಯಾವ್ ಎ ಪೇರ್ ಆಫ್ ಫಿಲೋಪಿಯನ್ ಟ್ಯೂಬ್ ಆರ್ 2 fallopian tubes we can see. And each tube measures about 10 centimeter in length and 1 centimeter in diameter. ಸೊ ಇಲ್ಲಿಂದ ಸ್ಟಾರ್ಟ್ ಆದರೆ ಯೂಟ್ರಸ್ಸಿಂದ, ಸೊ ಈ ಪ್ರತಿಯೊಂದು ಎರಡು ಫಿಲೋಪಿಯನ್ ಟ್ಯೂಬನ್ನು 10 centimeters ಅಷ್ಟು ಮೆಷರ್ ಮಾಡುತ್ತೆ ಲೆಂತಲ್ಲಿ. ಮತ್ತು ಡಯಾಮೀಟರ್ ಎಷ್ಟಿರುತ್ತೆ ಅಂದರೆ ಅರೌಂಡ್ 1 centimeter ಡಯಾಮೀಟರ್. ಆ್ಯಂಡ್ ದೇರ್ ಆರ್ 4 parts in the fallopian tube. ಫೆಲೋಪಿಯನ್ ಟ್ಯೂಬಲ್ಲಿ ನಾವು 4 ಪಾರ್ಟ್ಸನ್ನು ನೋಡ್ತೀವಿ. ಆ್ಯಂಡ್ ದಿಸ್ ಇಸ್ ದ ಮೋಸ್ಟ್ ಫ್ರೀಕ್ವೆಂಟ್ಲಿ ಆಸ್ಕ್ಡ್ 3 mark ಕ್ವೆಶ್ಚನ್. 3 ಮಾರ್ಕ್ಗೆ ಯಾವಾಗಲೂ ಈ ಕ್ವೆಶ್ಚನ್ ಕೇಳ್ತಾ ಇರ್ತಾರೆ, ನೇಮ್ ದ ಪಾರ್ಟ್ಸ್ ಆಫ್ ಫೆಲೋಪಿಯನ್ ಟ್ಯೂಬ್ ಅಂತ.
ಅಥವಾ ಡ್ರಾ ಎನಿ ಲೇಬಲ್ ಡಯಾಗ್ರಾಮ್ ಆಫ್ ಫೆಲೋಪಿಯನ್ ಟ್ಯೂಬ್ ಅಂತ. ಇದು 3 ಮಾರ್ಕ್ ಕ್ವೆಶ್ಚನ್ನು, ಫ್ರೀಕ್ವೆಂಟಾಗಿ ಕೇಳ್ತಾನೂ ಇರ್ತಾರೆ. ಸೊ ಯು ಕ್ಯಾನ್ ಡ್ರಾ ದ ಫೆಲೋಪಿಯನ್ ಟ್ಯೂಬ್ ಈಸಿಲಿ. ನೋಡಿ ಇಷ್ಟೇ ತೊಗೋಬೋದು ನೀವು, ಯುಟ್ರಸ್ನ ಎಂಡಿಂದ ತೊಗೊಳ್ಳಿ ಆಯಿತಾ. ಒಂದು ಟ್ಯೂಬ್ ಆಕಾರದಲ್ಲಿ ಅದನ್ನು ಸ್ವಲ್ಪ ಏರುಪೇರು ಹೀಗೆ ಬರೆದು ಪಾರ್ಟ್ಸನ್ನು ಮೆನ್ಷನ್ ಮಾಡಿ. ಆ್ಯಂಡ್ ಸಿ ದ ಫಸ್ಟ್ ಪಾರ್ಟ್ ವಿಚ್ ಸ್ಟಾರ್ಟ್ಸ್ ಫ್ರಮ್ ದ ಯುಟ್ರಸ್, ದಟ್ ಪಾರ್ಟ್ ಇಸ್ ಕಾಲ್ಡ್ ಇಸ್ತಮಸ್. ಈ ರೀಜನ್ ಇದೆಯಲ್ಲ, ಈ ಪಾರ್ಟು ಇದು ತುಂಬ ಚಿಕ್ಕ ಪಾರ್ಟು, ಇದನ್ನು ಇಸ್ತಮಸ್ ಅಂತ ಕರಿತೀವಿ. ಆ್ಯಂಡ್ ದಟ್ ಮೇ ಬಿ ಫಾಲೋಡ್ ಬೈ ಆಂಫುಲಾ. ಈ ರೀಜನ್ನು ಆಂಫುಲಾ ಇಸ್ ದ ಬಿಗ್ಗೆಸ್ಟ್ ಪಾರ್ಟ್ ಆಫ್ ದ ಫೆಲೋಪಿಯನ್ ಟ್ಯೂಬ್. ಇಲ್ಲಿಂದ ಸ್ಟಾರ್ಟ್ ಆದರೆ ಆಂಫುಲಾ, ಸೊ ಸುಮಾರು ಇಲ್ಲಿ ತನಕನೂ ಆಂಫುಲಾನೇ ಇರುತ್ತೆ ಆಯಿತಾ. ಸೊ ದಿಸ್ ಇಸ್ ದ ಲಾರ್ಜೆಸ್ಟ್ ಪಾರ್ಟ್ ಅಂತ ಕರಿತೀವಿ. ಆ್ಯಂಡ್ ಯೂಶಲಿ ದಿಸ್ ಇಸ್ ದ ಏರಿಯಾ ವೇರ್ ದ ಫರ್ಟಿಲೈಸೇಷನ್ ಅಕ್ಕರ್ಸ್. ಮತ್ತು ಈ ಏರಿಯಾದಲ್ಲೇ ಫರ್ಟಿಲೈಸೇಷನ್ ಕೂಡ ಆಗುತ್ತೆ, ವೇರ್ ದ ಎಗ್ ಮೀಟ್ ವಿತ್ ಸ್ಪರ್ಮ್. ಆ್ಯಂಡ್ ದಿಸ್ ಇಸ್ ಕಾಲ್ಡ್ ಇನ್ಫಂಡಿಬುಲಮ್. ಈ ಏರಿಯಾ ಇದೆಯಲ್ಲ, ಇದನ್ನು ಇನ್ಫಂಡಿಬುಲಮ್ ಅಂತ ಕರಿತೀವಿ. ದಟ್ ಇಸ್ ಕಂಟಿನ್ಯೂಷನ್ ಆಫ್ ದ ಆಂಫುಲಾನ ಕಂಟಿನ್ಯೂಷನ್ ಆಗಿರುತ್ತೆ ಇದು. ಹಾಗೆಯೇ ದಿಸ್ ಈಸ್ ವಾಟ್ ವಿ ವಿಲ್ ಕಾಲ್ ಇಟ್ ಆಸ್ ಫಿಂಬ್ರಿಯೆ. ಸೊ ಇದು ಬಂದು ಫಿಂಬ್ರಿಯೆ ಅಂತ ಕರಿತೀವಿ. ಸೊ ದೀಸ್ ಆರ್ ದ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ಆ್ಯಕ್ಚುಲಿ, ಸೊ ವಿಚ್ ಯೂಶಲಿ ಹೋಲ್ಡ್ಸ್ ದ ಓವರಿ ಆ್ಯಂಡ್ ದ ಎಗ್. ಇಟ್ ವಿಲ್ ಬಿ ಫಿಂಬ್ರಿಯೆ ಆರ್ ಗೋಯಿಂಗ್ ಟು ಸ್ವೀಪ್ ಔಟ್ ದ ಎಗ್ಸ್. ಸೊ ಏನು ಓವರಿಯಲ್ಲಿ ಎಗ್ ಫಾರ್ಮ್ ಆಗಿರುತ್ತೆ ಅದನ್ನು ಫಿಂಬ್ರಿಯೇನೇ ಹೇಳ್ಕೊಳ್ಳೋದು. ಸೊ ಇದು ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸು ಓವರಿನ ಯೂಶಲಿ ಕವರ್ ಆಗಿರುತ್ತೆ. ಸೊ ದಿಸ್ ಆರ್ the 4 parts, that is isthmus, then ampulla, infundibulum and fimbriae. These are the 4 parts of the fallopian tube. Then isthmus, that is the narrow tube that connects ampulla to the uterus and then push ovum into the supralateral region of the uterus. Isthmus ಏನು ಮಾಡುತ್ತೆ ಅಂದರೆ ಎಗ್ನ ಕಲೆಕ್ಟ್ ಮಾಡ್ಕೊಳ್ಳುತ್ತೆ ಆಂಪ್ಯುಲಾಯಿಂದ. ದಟ್ ಇಸ್ ಇಟ್ ಮೇ ಬಿ ಅ ಫರ್ಟಿಲೈಸ್ಡ್ ಎಗ್. ಈ ಫರ್ಟಿಲೈಸೇಷನ್ ಏನಾದರೂ ಆಗಿದ್ದರೆ ಫರ್ಟಿಲೈಸ್ಡ್ ಎಗ್ನ ಕಲೆಕ್ಟ್ ಮಾಡ್ಕೊಳ್ಳುತ್ತೆ, ಅದನ್ನು ಯೂಟ್ರಸ್ಗೆ ಪುಷ್ ಮಾಡುತ್ತೆ. ಫರ್ಟಿಲೈಸೇಷನ್ ಆಗಿಲ್ಲ ಅಂತಂದ್ರೂ ಅದು ಕಲೆಕ್ಟ್ ಮಾಡಿಕೊಂಡು ಅದನ್ನು ಯೂಟ್ರಸ್ಗೆ ಪುಷ್ ಮಾಡುತ್ತೆ. ದಟ್ ಇಸ್ ದ ಮೇನ್ ಫಂಕ್ಷನ್ ಆಫ್ ದ isthmus, which is the ampulla, which is connected with the ampulla. And ampulla, which is the longest part of the tube that expands digitally around the ovary, forming the widest point towards the infundibulum, which it's digital end. ಸೊ ಆಂಫುಲಾ ಏನಾಗುತ್ತೆ ಅಂದರೆ ಇಸ್ತಮಸ್ಸಿಂದ ಕಂಟಿನ್ಯೂ ಆಗ್ತಾ ಆಂಫುಲಾನ ಎಂಡು ಇನ್ಫಂಡಿಬುಲಮ್ ಆಗುತ್ತೆ. ಅಂದರೆ ಇನ್ಫಂಡಿಬುಲಮ್ ಪೋರ್ಷನಿಗೆ ಬರ್ತಾ ಇದ್ದಾಗೇ ಆಂಫುಲಾ ಏನಾಗುತ್ತೆ, ಎಕ್ಸ್ಪ್ಯಾಂಡ್ ಆಗುತ್ತೆ, ದೊಡ್ಡದಾಗುತ್ತೆ. ದಟ್ ಯು ಕ್ಯಾನ್ ಅಬ್ಸರ್ವ್. ಸಿ ಹಿಯರ್ ಆಂಫುಲಾ is very small, where it continues from the isthmus, and when it starts moving towards the infundibulum, the surface, the diameter of the ampulla, it extends. The diameter becomes large. So this is ampulla's part with the infundibulum. So that's what the ampulla, it is going to expand digitally around the ovary, and it may be the widest part. That widest part is called infundibulum, and it has thin wall, folded luminal surface, and fertilization usually occurs within the lumen. So ಆಂಫುಲಾದಲ್ಲೇ ಯೂಶಲಿ ಫರ್ಟಿಲೈಸೇಷನ್ ಆಗುತ್ತೆ. ಅದು ಸ್ವಲ್ಪ ಫೋಲ್ಡೆಡ್ ರೀಜನ್ನು, ಮತ್ತು ಫೋಲ್ಡೆಡ್ ಲುಮಿನಲ್ ಸರ್ಫೇಸ್ ಅಂತ ಕರಿತೀವಿ, ಮತ್ತು ಅದು ಥಿನ್ ವಾಲ್ ಆಗಿರುತ್ತೆ. And infundibulum, which is a funnel shaped opening near the ovary to which the fimbriae are attached. Infundibulum ಬಂದು ಒಂದು ಫನಲ್ ಥರ ಶೇಪ್ ಇರುತ್ತೆ, ಫನಲ್ ಥರ ಸ್ಟ್ರಕ್ಚರು, ಆಂಫುಲಾನ ಕಂಟಿನ್ಯೂಷನ್ ಅಲ್ಲ ಅದರಿಂದ. ಸೊ ಹಾಗೇನೆ ಅದೇನು ಮಾಡುತ್ತೆ ಅಂದರೆ ಅದಕ್ಕೆ ಫಿಂಬ್ರಿಯೆ ಅಟ್ಯಾಚ್ ಆಗಿರುತ್ತೆ. ಆ ಫಿಂಬ್ರಿಯೆನ ಸಹಾಯದಿಂದ ಇನ್ಫಂಡಿಬುಲಮ್ಗೆ ಒಂದು ಫನಲ್ ಶೇಪು ಬಂದಿರುತ್ತೆ. ಅದು ನೆಕ್ಸ್ಟು ಓವರಿಗೆ ಓಪನಿಂಗ್ ಆಗುತ್ತೆ. ಆ ಓಪನಿಂಗ್ ಆಫ್ ಓವರಿನೇ ನಾವು ಫಿಂಬ್ರಿಯೆ ಅಂತ ಕರಿತೀವಿ. ಸೊ ಫಿಂಬ್ರಿಯೆ ಆರ್ ದ ಫಿಂಗರ್ ಲೈಕ್ ciliated projections attached to infundibulum, and it receives the ovulated oocyte and provide a site for fertilization. ಫಿಂಬ್ರಿಯೆ ಏನು ಅಂದರೆ ನಾನು ಆಗಲೇ ಹೇಳಿದಾಗೆ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸು ಮತ್ತು ಸೀಲಿಯೇಟೆಡ್ ಪ್ರೊಜೆಕ್ಷನ್ಸ್ ಅಂತಲೂ ಕರಿತೀವಿ. ಬಿಕಾಸ್ ಸಮ್ ಹೇರ್ ಲೈಕ್ ಸ್ಟ್ರಕ್ಚರ್ಸ್ ವಿ ಕ್ಯಾನ್ ಫೈಂಡ್ ಆನ್ ದ ಸರ್ಫೇಸ್ ಆಫ್ ದ ಫಿಂಬ್ರಿಯೆ. ಸೊ ವಾಟ್ ದ ಫಿಂಬ್ರಿಯೆ ಡಸ್, ಇಟ್ ಜಸ್ಟ್ ಕಲೆಕ್ಟ್ ದ oocyte. ಎಗ್ ಏನಿರುತ್ತೆ ಅದನ್ನು ಕಲೆಕ್ಟ್ ಮಾಡಿಕೊಂಡು ಫರ್ಟಿಲೈಸೇಷನ್ಗೆ ಹೆಲ್ಪ್ ಮಾಡುತ್ತೆ ಫಿಂಬ್ರಿಯೆ. You can observe here, see here the
this is the ovary. See, from the ovary, the fimbriae is taking away the egg. So egg na ಏನು ಮಾಡ್ತಾ ಇದೆ, ಕಲೆಕ್ಟ್ ಮಾಡ್ಕೋತಾ ಇದೆ fimbriae. And this is the infundibulum, and which usually continue with the ampulla. This is ampulla and this is the isthmus. So here fimbriae is responsible for the collection of the egg. So the fimbriae sweep oocyte into the tube, and cilia helps peristalsis to ಮೂವ್ ಇಟ್ ಅಲಾಂಗ್. ಸೊ ಸೀಲಿಯಾ ಅಂದರೆ ಏರ್ ಲೈಕ್ ಸ್ಟ್ರಕ್ಚರ್ ಅಂತ ನಿಮಗೆ ಗೊತ್ತು. ಸೊ ಸೀಲಿಯಾ ಏನು ಮಾಡುತ್ತೆ ಅಂತಂದರೆ ಮೂಮೆಂಟಿಗೆ ಹೆಲ್ಪ್ ಮಾಡುತ್ತೆ. ಅದನ್ನು ನಾವು ಪೆರಿಸ್ಟಾಲಿಸಿಸ್ ಅಂತ ಕರಿತೀವಿ. ಪೆರಿಸ್ಟಾಲಿಸಿಸ್ ಅಂದರೆ ಮೂಮೆಂಟ್ ಅಂತ. ಈ ಎಗ್ಗು ಮೂವ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ಸೀಲಿಯಾ ಅಂದರೆ ಹೇರ್ ಲೈಕ್ ಸ್ಟ್ರಕ್ಚರ್ಸು. ಸೊ ದ oocyte reaches the ampulla. And fertilization occurs within 24 hours after ovulation, and zygote reaches uterus about 7 days after ovulation. ಸೊ ಇಲ್ಲೇನು ಮಾಡುತ್ತೆ ಅಂದರೆ ಎಗ್ ಹೋಗಿ 24 hours ವೆಯ್ಟ್ ಮಾಡುತ್ತೆ. ಎಲ್ಲಿ ವೆಯ್ಟ್ ಮಾಡುತ್ತೆ ಅಂದರೆ ದಿಸ್ ಇಸ್ ದ ಏರಿಯಾ, ದಿಸ್ ಇಸ್ ದ ಆಂಪುಲಾ. ಸೊ ದಿಸ್ ಇಸ್ ದ ಏರಿಯಾ ವೇರ್ ದ ಎಗ್ ವೆಯ್ಟ್ಸ್ ಫಾರ್ 24 hours. ಬೈ ದಿಸ್ ಟೈಮ್ ಇಟ್ ಹ್ಯಾಸ್ ಟು ಮೀಟ್ ವಿತ್ ದ ಸ್ಪರ್ಮ್. ಈ ಟೈಮಲ್ಲಿ ಏನಾಗುತ್ತೆ ಅಂದರೆ ಅದು ಸ್ಪರ್ಮ್ ಜೊತೆ ಮೀಟ್ ಆಗಬೇಕು. ಅದು ಮೀಟ್ ಆದರೆ ಫರ್ಟಿಲೈಸೇಷನ್ ಆಗುತ್ತೆ. ಇಫ್ ಇಟ್ ಓಂಟ್ meet, what happens, this egg it move through the isthmus and it reaches the uterus. ಅದು ಫರ್ಟಿಲೈಸ್ ಆಗಿಲ್ಲ ಅಂತಂದರೆ 24 hours ಒಳಗಡೆ ಆ ಎಗ್ ಏನಾಗುತ್ತೆ ಅಂದರೆ ಮೂವ್ ಆಗಿ ಯೂಟ್ರಸ್ನ ತಲುಪ್ಕೊಳ್ಳುತ್ತೆ. ಸೊ ಇನ್ ದ ಯೂಟ್ರಸ್ ಇಟ್ ರಿಮೈನ್ಸ್ ಫಾರ್ 7 days. ಯೂಟ್ರಸಲ್ಲಿ ಎಷ್ಟು ದಿನ ಇರುತ್ತೆ ಅಂತಂದರೆ 7 days ಅಷ್ಟು ಆ ಎಗ್ಗು ಯೂಟ್ರಸಲ್ಲೇ ಉಳಿಯುತ್ತೆ. ಬಟ್ ಸಮ್ಟೈಮ್ಸ್ ಚಾನ್ಸಸ್ ಆರ್ ದೇರ್ ದಟ್ ಇಟ್ ಮೇ ಗೆಟ್ ಫರ್ಟಿಲೈಸ್ ಈವನ್ ಇನ್ ದ ಯೂಟ್ರಸ್. ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ ಇಲ್ಲಿ ಫರ್ಟಿಲೈಸೇಷನ್ 24 hours ಇಲ್ಲಿ ಫರ್ಟಿಲೈಸೇಷನ್ ಆಗಿಲ್ಲ ಫೆಲೋಪಿಯನ್ ಟ್ಯೂಬಲ್ಲಿ ಅಂತಂದರೆ ಕೆಲವೊಮ್ಮೆ 7 ದಿನ ಎಗ್ ಯೂಟ್ರಸಲ್ಲೇ ಉಳಿಯೋದ್ರಿಂದ ಯೂಟ್ರಸಲ್ಲಿ ಕೂಡ ಫರ್ಟಿಲೈಸೇಷನ್ ಆಗೋ ಚಾನ್ಸಸ್ಸು ಇರುತ್ತೆ. ಆ್ಯಂಡ್ ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಫೆಲೋಪಿಯನ್ ಟ್ಯೂಬ್? ನೀವು ಆಲ್ರೆಡಿ ಆ ಪಾರ್ಟ್ಸ್ನ ನೋಡ್ತಿದ್ದಾಗಲೇ ನಾನು ಫಂಕ್ಷನ್ಸ್ನ ಎಕ್ಸ್ಪ್ಲೈನ್ ಮಾಡಿದೆ. ಸೊ ದೇ ಆರ್ ದ ಫಂಕ್ಷನ್ಸ್. ದಟ್ ಈಸ್ ದ ಯುಟರೈನ್ ಟ್ಯೂಬ್ ಇಸ್ ಯೂಸ್ ಟು ಅಸಿಸ್ಟ್ ಇನ್ ಟ್ರಾನ್ಸ್ಫರ್ ಆಫ್ oocyte ಫ್ರಮ್ ಓವರಿ ಟು ಯೂಟ್ರಸ್. ಸೊ ಯುಟ್ರೈನ್ ಟ್ಯೂಬ್ನ ಸಹಾಯದಿಂದಾನೇ oocyte, ಐ ಮೀನ್ ಎಗ್, ಓವರಿಯಿಂದ ಯೂಟ್ರಸ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಆ್ಯಂಡ್ ಆಂಪ್ಯುಲಾ ವಿಚ್ ಹೆಲ್ಪ್ಸ್ ಫಾರ್ ಫರ್ಟಿಲೈಸೇಷನ್. ಆ್ಯಂಡ್ ದೇರ್ ಮೇ ಬಿ ಎ ಸೆಕ್ರೀಷನ್ ಆಫ್ ದ ಈಸ್ಟ್ರೋಜನ್ ಆ್ಯಂಡ್ ವಿಚ್ ಇನ್ಕ್ರೀಸಸ್ ದ ಪೆರಿಸ್ಟಾಲಿಸಿಸ್ ಆಫ್ ದ ಟ್ಯೂಬ್. ಸೊ ಟ್ಯೂಬ್ ಏನಾಗಬೇಕು ಅಂದರೆ ಮೂವ್ ಆಗಬೇಕು. ಎಗ್ಗು ಸುಮ್ಮನೆ ಅದಾಗದೇನೆ ಹುರುಳ್ಕೊಂಡು ಹೋಗಲ್ಲ. ಆ ಟ್ಯೂಬು ಮೂವ್ ಆದರೆ ಅಂದರೆ ಇಫ್ ಇಟ್ ಅಂಡರ್ಗೋ ಪೆರಿಸ್ಟಾಲಿಸಿಸ್ ದೆನ್ ಓನ್ಲಿ ದ ಎಗ್ ಕ್ಯಾನ್ ಮೂವ್ ಫ್ರಮ್ ಆಂಪ್ಯುಲಾ ಟು ದ ಯೂಟ್ರಸ್. ಹಾಗಾಗಿ ಆ ಪೆರಿಸ್ಟಾಲಿಸಿಸ್ ಆಗಬೇಕು ಅಂತಂದರೆ ಇಟ್ ನೀಡ್ಸ್ ಎ ಹಾರ್ಮೋನ್. ದಟ್ ಹಾರ್ಮೋನ್ ಇಸ್ ಈಸ್ಟ್ರೋಜನ್ ಆ್ಯಂಡ್ ವಿಚ್ ಇಸ್ ಸೆಕ್ರೀಟೆಡ್ ಇನ್ ದ ಯೂಟಿರೈನ್ ಟ್ಯೂಬ್ಸ್. ಸೊ ಈಸ್ಟ್ರೋಜನ್ ಸೆಕ್ರೇಟ್ ಆಗುತ್ತೆ. ಸೊ ಈಸ್ಟ್ರೋಜನ್ನು ಪೆರಿಸ್ಟಾಲಿಸಿಸ್ಗೆ ಹೆಲ್ಪ್ ಮಾಡಿ ಆ ಎಗ್ಗು ಆಂಪ್ಯುಲಾಯಿಂದ ಯೂಟ್ರಸ್ಗೆ ಮೂವ್ ಆಗೋ ಥರ ಮಾಡುತ್ತೆ. ಸೊ ದೀಸ್ ಆರ್ ಸಮ್ ಆಫ್ ದ ಫಂಕ್ಷನ್ಸ್ ಆಫ್ ಫೆಲೋಪಿಯನ್ ಟ್ಯೂಬ್. ಆ್ಯಂಡ್ ಈವನ್ ದಿಸ್ ಇಸ್ ಆಲ್ಸೋ 3 mark ಕ್ವೆಶನ್. ಕೆಲವು ಸತಿ ಏನು ಮಾಡ್ತಾರೆ ಅಂತಂದರೆ ನೇಮ್ ದ ಪಾರ್ಟ್ಸ್ ಆಫ್ ಫೆಲೋಪಿಯನ್ ಟ್ಯೂಬ್ ಆ್ಯಂಡ್ ಮೆನ್ಷನ್ ಇಟ್ಸ್ ಫಂಕ್ಷನ್ ಅಂತ ಕೊಡ್ತಾರೆ. ನಿಮ್ಗೇನಾದರೂ ಲೈಕ್ ಚಿತ್ರ ಬರೆಯೋದೇನು ಇರಲಿಲ್ಲ ಅಂದರೆ ರೈಟ್ ಸ್ಟ್ರಕ್ಚರ್ ಆಫ್ ಫೆಲೋಪಿಯನ್ ಟ್ಯೂಬ್ ಅಂತ ಏನು ಕೇಳಿಲ್ಲ ಅಂದರೆ ಪಾರ್ಟ್ಸ್ ಜೊತೆಲಿ ಏನು ಮಾಡ್ತಾರೆ, ಫಂಕ್ಷನ್ಸ್ ಕೇಳಿಬಿಡ್ತಾರೆ. ಸೊ ನೀವು 4 ಪಾರ್ಟನ್ನು ಬರೆದು 2 ಅಥವಾ 3 ಫಂಕ್ಷನ್ಸ್ನ ಬರಿಬೇಕಾಗತ್ತೆ. Coming to the important part, that is uterus. So uterus, which is a hollow muscular organ, pear-shaped, thick-walled organ located in the pelvis anterior to the rectum and posterior superior to the urinary bladder. So uterus ಬಂದು ಒಂದು ಮಸ್ಕ್ಯುಲರ್ ಆರ್ಗನ್ನು ಮತ್ತು ಪಿಯರ್ ಶೇಪ್ ಇರುತ್ತೆ. ಸೊ ದಿಸ್ ಪಿಯರ್ ಶೇಪ್ಡ್, ಪಿಯರ್ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಆ ಪಿಯರ್ ಶೇಪ್ ಸ್ವಲ್ಪ ಆ್ಯಪಲ್ ಥರನೇ ಇರುತ್ತೆ ನೋಡೋಕ್ಕೆ. ಸೊ ಆ ಥರ ಪಿಯರ್ ಶೇಪ್ಡ್ ಆರ್ಗನ್ನು. ಸೊ ಪಿಯರ್ ಶೇಪ್ಡ್ ಆರ್ಗನ್ನು, ಪಿಯರ್ ಫ್ರೂಟ್ನ ನೋಡಿದರೆ ನಿಮಗೆ ಐಡಿಯಾ ಬರುತ್ತೆ. ಪಿಯರ್ ಶೇಪ್ಡ್ ಆರ್ಗನ್ ದಟ್ ಈಸ್ ಲೊಕೇಟೆಡ್ ಇನ್ ದ ಪೆಲ್ವಿಕ್ ರೀಜನ್. ಆ್ಯಕ್ಚುಲಿ ಇದನ್ನು ಅಷ್ಟೇ ಪೆಲ್ವಿಕ್ ರೀಜನಲ್ಲಿ ಇರುತ್ತೆ. ಮತ್ತು ರೆಕ್ಟಮ್ಮು ನಾನು ನಿಮಗೆ ಆವಾಗಲೇ ಹೇಳಿದೆ. ಸೊ GIT ವಿಚ್ ಇಸ್ ಯೂಶ್ವಲಿ ಬಿಸೈಡ್ ಟು ದ ಜೆನೈಟಲ್ ಟ್ರ್ಯಾಕ್ಟ್ ಅಂತ. ಸೊ ಹಾಗೆಯೇ ರೆಕ್ಟಮ್ ಹತ್ರ ಕರೆಕ್ಟಾಗಿ ಏನು ಬರುತ್ತೆ ಅಂದರೆ ಯೂಟ್ರಸ್ ಬರುತ್ತೆ. ಸೊ ಆ್ಯಂಡ್ ಇಟ್ ಈಸ್ ಪೋಸ್ಟೀರಿಯರು ಸುಪೀರಿಯರ್ ಟು ದ ಯೂರಿನರಿ ಬ್ಲ್ಯಾಡರ್. ಮತ್ತು ಬ್ಲ್ಯಾಡರ್ ಹತ್ರನೂ ಬರುತ್ತೆ. ಯಾಕಂದರೆ 3 ಆರ್ಗನ್ಸೂ ದೇ ವಿಲ್ ಬಿ ಬಿಸೈಡ್ ಈಚ್ ಅದರ್. And that's why whenever there may be pregnancy, so the pressure on the
this thing like uterus, it will be put on the urinary bladder ಅಂತ ಕರಿತೀವಿ. ಸೊ ಏನು ಯೂಟ್ರಸ್ಸು ಎನ್ಲಾರ್ಜ್ ಆಗ್ತಾ ಹೋಗ್ತಾ ಇರುತ್ತೆ, ಎಕ್ಸ್ಟೆಂಡ್ ಆಗ್ತಾ ಹೋಗ್ತಿರುತ್ತೆ, ಆ ಪ್ರೆಷರ್ ಏನಾಗುತ್ತೆ ಅಂದರೆ ಯೂರಿನರಿ ಬ್ಲ್ಯಾಡರ್ ಮೇಲೆ ಬೀಳ್ತಾ ಇರುತ್ತೆ. ಸೊ ಹಾಗಾಗಿ ಬ್ಲ್ಯಾಡರ್ ಪ್ರೆಗ್ನೆನ್ಸಿಯಲ್ಲಿ ಏನಾಗುತ್ತೆ ಅಂದರೆ ದೇರ್ ಮೇ ಬಿ ಅರ್ಜೆನ್ಸಿ ಫಾರ್ ಯೂರಿನೇಷನ್. ಸೊ ಯೂರಿನೇಷನ್ನು ಅಂದರೆ ಫ್ರೀಕ್ವೆನ್ಸಿ ಜಾಸ್ತಿ ಆಗುತ್ತೆ ಯೂರಿನೇಷನ್ದು, ಯಾಕಂದರೆ ಬ್ಲ್ಯಾಡರ್ ಮೇಲೆ ಬ್ಲ್ಯಾಡರ್ ಚಿಕ್ಕದಾಗ್ಬಿಡುತ್ತೆ. ಸೊ ಹಾಗಾಗಿ ದೇರ್ ಮೇ ಬಿ ಎ ಸೆನ್ಸೇಷನ್ ಆಫ್ urgency for urination because whenever there may be like formation of urine stores in the bladder, there may be pressure of the uterus. And in the uterus we can find a body. ನಾನು ಯೂಟ್ರಸ್ ಸ್ಟ್ರಕ್ಚರ್ ತೋರಿಸ್ತೀನಿ ಮತ್ತೊಮ್ಮೆ. ಸೊ ಯೂಟ್ರಸಲ್ಲಿ ವಿ ಕ್ಯಾನ್ ಫೈಂಡ್ ಬಾಡಿ, ಫಂಡಸ್ ಮತ್ತು ಇಸ್ತಮಸ್. ಇಸ್ತಮಸ್ ಆವಾಗಲೇ ತೋರಿಸ್ದೆ. ಸೊ ದಟ್ ಇಸ್ ಕಂಟಿನ್ಯೂಯೇಷನ್ ಆಫ್ ಯೂಟ್ರಸ್ ಟು ದ ಫೆಲೋಪಿಯನ್ ಟ್ಯೂಬ್ ಅಂತ, ದಟ್ ಇಸ್ ಕಾಲ್ಡ್ isthmus region. Then body and fundus I'll just show you. So body, which is the major portion of the uterus where usually the implantation occurs, as well as there may be an extension of the muscles, uterine smooth muscles, it starts enlarging. And fundus, which is rounded region superior to the entrance of the uterine tubes. So uterine tubes ಏನು ಕನೆಕ್ಟ್ ಆಗಿರುತ್ತೆ ಯೂಟ್ರೈಸ್ಗೆ, ದಟ್ ಈಸ್ ಫೆಲೋಪಿಯನ್ ಟ್ಯೂಬು. ಸೊ ಆ ರೀಜನನ್ನು ನಾವು ಫಂಡಸ್ ರೀಜನ್ ಅಂತ ಕರಿತೀವಿ, ವಿಚ್ ಇಸ್ ಸುಪೀರಿಯರ್. ಆ್ಯಂಡ್ ಇಸ್ತಮಸ್ ಐ ಟೋಲ್ಡ್ ಯು ಆಲ್ರೆಡಿ. ಸೊ ವಿಲ್ ಜಸ್ಟ್ ಸಿ ದ ಯೂಟ್ರಸ್ ನೋಡೋಣ ಮತ್ತೊಮ್ಮೆ. ಸೊ ದಿಸ್ ಇಸ್ ಯೂಟ್ರಸ್, ದಿಸ್ ಇಸ್ ಕಾಲ್ಡ್ ದ ಬಾಡಿ. ಇದಿಷ್ಟೂ ಯೂಟ್ರಸ್ನ ಬಾಡಿ ಆಗಿರುತ್ತೆ. ಸೊ ಈ ಸರ್ಫೇಸ್ ಇರುತ್ತಲ್ಲ, ಸೊ ಈ ಸರ್ಫೇಸಲ್ಲಿ ಎಲ್ಲಾದರೂ ಇಂಪ್ಲಾಂಟೇಷನ್ ಆಗುತ್ತೆ. ಇಂಪ್ಲಾಂಟೇಷನ್ ಇಸ್ ನಥಿಂಗ್ ಬಟ್ ದ ಅಟ್ಯಾಚ್ಮೆಂಟ್ ಆಫ್ ಫರ್ಟಿಲೈಸ್ಡ್ ಎಗ್ ಆನ್ ಟು ದ ಸರ್ಫೇಸ್ ಆಫ್ ದ ಯೂಟ್ರಸ್. ಯೂಟ್ರಸ್ನ ಸರ್ಫೇಸ್ ಮೇಲೆ ಏನಾಗುತ್ತೆ ಅಂದರೆ ಆ ಎಗ್ಗು ಅಟ್ಯಾಚ್ ಆಗುತ್ತೆ. ಆ್ಯಂಡ್ ದಿಸ್ ಇಸ್ ದ ಫಂಡಸ್ ಆಫ್ ದ ಯೂಟ್ರಸ್. ಯೂಟ್ರಸ್ಸು ಅಷ್ಟೇ, ಇಟ್ ಇಸ್ ಅನ್ ಇಂಪಾರ್ಟೆಂಟ್ ಆರ್ಗನ್ ವಿಚ್ ಇಸ್ ಫ್ರೀಕ್ವೆಂಟ್ಲಿ ಆಸ್ಡ್ ಇನ್ ದ ಎಕ್ಸಾಮಲ್ಲಿ ಫ್ರೀಕ್ವೆಂಟಾಗಿ ಕೇಳ್ತಾ ಇರ್ತಾರೆ ಯೂಟ್ರಸ್ನ. ಸೊ ಯು ಹ್ಯಾವ್ ಟು ಡ್ರಾ ಯೂಟ್ರಸ್. ಸೊ ಬೇಕಿದ್ರೆ ರಿಪ್ರೊಡಕ್ಟಿವ್ ಸಿಸ್ಟಮ್ ಬರೆದ್ಬಿಟ್ಟು ಯೂಟ್ರಸ್ನ ನೀವು ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡ್ಬೋದು. So and this is called the fundus of the uterus, and this is the body of the uterus. And you can see some layers. Actually this is what the layers of the uterus you can see. You'll be having some perimetrium. So perimetrium, it is the outer layer of the uterus, and this is called a myometrium. So ಈ ಮಧ್ಯ ಇದೆಯಲ್ಲ, ಇದನ್ನು ಮಯೋಮೆಟ್ರಿಯಮ್ ಅಂತ ಕರಿತೀವಿ. ಇದು ಮಯೋಮೆಟ್ರಿಯಲ್ ಲೇಯರು, ದಟ್ ಇಸ್ ದ ಮಿಡಲ್ ಲೇಯರ್ ಆಫ್ ದ uterus. And this is the endometrium, which is called the innermost layer. So innermost layer of the uterus, where usually over here there will be the implantation occurs. Actually this seems to be like a velvet bed. ಹೇಗಿರುತ್ತೆ ಎಂಡೋಮೆಟ್ರಿಯಮ್ ಅಂತಂದರೆ ಅದು ವೆಲ್ವೆಟ್ ಬೆಡ್ ಥರನೇ ಇರುತ್ತೆ. ಸೊ ಇಲ್ಲಿ ಎಗ್ ಏನಾಗುತ್ತೆ ಅಂತಂದರೆ ಇಟ್ ಯೂಶ್ವಲಿ ಅಟ್ಯಾಚಸ್, ಎಗ್ಗು ಇಂಪ್ಲಾಂಟ್ ಆಗುತ್ತೆ, ಅಟ್ಯಾಚ್ ಆಗುತ್ತೆ, ಆ್ಯಂಡ್ ಇಟ್ ಡೆವಲಪ್ಸ್ ಇನ್ ಟು ಫೀಟಸ್. ಅದೇನೇ ಝೈಗೋಟು ಫೀಟಸ್ ಆಗಿ ಇಟ್ ಡೆವಲಪ್ಸ್. So these are the three different layers of the uterus. And as I told you, this is the fundus, this is the isthmus. ಯೂಟ್ರಸ್ನ ಪಾರ್ಟನ್ನು ಕೂಡ ಕೇಳ್ತಿರ್ತಾರೆ. ಸೊ ಯು ಹ್ಯಾವ್ ಟು ಮೆನ್ಷನ್ ದಿಸ್ ಆಸ್ ದ isthmus. ಸೊ ದಿಸ್ ಇಸ್ ಫಂಡಸ್, ಆ್ಯಂಡ್ ದಿಸ್ ರೀಜನ್ is called the body. And this is cervix. So entrance of the uterus is cervix, cervical layer and entrance. So and these are the different layers of the uterus. So endometrium, which is a simple columnar epithelium. So the innermost layer of the uterus is called endometrium, and what it is made up of, it is made up of some columnar epithelial tissues. So this columnar epithelial tissue, which seems to be like a column. So and the stroma of connective tissue and endometrial glands. So these endometrial glands only are going to synthesize some nutrients and substances which are helpful for the development of the fetus. So the stroma, which is made up of a connective tissue, and this stroma functionalis, which sheds during the menstruation. See, if fertilization does not occur even after 24 hours and even after 7 days, so there may be shedding of the
menstrual blood, so that the stroma functionalis, it has formed a layer, and when the menstruation start, it just sheds down. And stroma basalis, so this replaces the stroma functionalis each month. So stroma functionalis shed ಆಗ್ತಾ ಇದ್ದಂಗೆನೆ ಏನಾಗುತ್ತೆ, this stratum basalis, it try to replace that the stratum functionalis. ಸೊ ಸ್ಟ್ರಾಟಮ್ ಫಂಕ್ಷನಲಿಸ್ನ ಇದು ರಿಪ್ಲೇಸ್ ಮಾಡ್ತಾ ಇರತ್ತೆ. ಆಮೇಲೆ ಎವ್ರಿ ಮಂತ್ ಏನಾಗುತ್ತೆ ಅಂದರೆ ಆ ಸ್ಟ್ರಾಟಮ್ ಫಂಕ್ಷನಾಲಿಸು ಶೆಡ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಮಯೋಮೆಟ್ರಿಯಮ್, ವಿಚ್ ಇಸ್ ಅಗೇನ್ ಮೇಡ್ ಅಪ್ ಆಫ್ ಸಮ್ 3 different layers ಆಫ್ ಸ್ಮೂತ್ ಮಸಲ್, ಬಿಕಾಸ್ ಇಟ್ ಈಸ್ ಯೂಟ್ರಸ್ ಹ್ಯಾಸ್ ಟು ಬಿ ಥಿಕ್. ಅದು ಮಿಡಲ್ ಲೇಯರ್ ಬಂದು ಥಿಕ್ ಇರುತ್ತೆ, ಯಾಕಂದರೆ ಅದು ಮತ್ತೆ 3 ಬೇರೆ ಬೇರೆ ಲೇಯರ್ಗಳಿಂದ ಮಾಡಲ್ಪಟ್ಟಿರುತ್ತೆ. ಆ್ಯಂಡ್ ಪೆರಿಮೆಟ್ರಿಯಮ್, ವಿಚ್ ಇಸ್ ದ ಔಟರ್ ಮೋಸ್ಟ್ ಲೇಯರ್, ಆ್ಯಂಡ್ ಇಟ್ ಇಸ್ ಅ ವಿಸರಲ್ ಲೇಯರ್, ಆ್ಯಂಡ್ ವಿಚ್ ಇಸ್ ಕನೆಕ್ಟೆಡ್ ವಿತ್ ದ ಪೆರಿಟೋನಿಯಲ್ ಕ್ಯಾವಿಟಿ ಆಲ್ಸೋ. ಸೊ ಇಟ್ ಇಸ್ ಕಾಲ್ಡ್ ವಿಸರಲ್ ಪೆರಿಟೋನಿಯಮ್, ಆ್ಯಂಡ್ ವಿಚ್ ಗಿವ್ಸ್ ಪ್ರೊಟೆಕ್ಷನ್ ಫಾರ್ ದ ಯೂಟ್ರಸ್. And coming to the functions of uterus, what are the different functions of uterus? Uterus, which is commonly known as womb. ಯುಟ್ರಸ್ನ ನಾವು ಕಾಮನ್ ಆಗಿ ಊಂಬ್ ಅಂತ ಕರಿತೀವಿ, ಅಂದರೆ ಗರ್ಭ ಅಂತ ಕರಿತೀವಿ, ಗರ್ಭಾಶಯ ಅಂತ. ಸೊ ಈ ಗರ್ಭಾಶಯದಲ್ಲೇ ಈ ಭ್ರೂಣ ಏನು ಡೆವಲಪ್ ಆಗ್ತಾ ಹೋಗುತ್ತೆ, ಅದು ಬೆಳೀತಾ ಹೋಗುತ್ತೆ ಭ್ರೂಣ. ಆ್ಯಂಡ್ ಆಫ್ಟರ್ ಫರ್ಟಿಲೈಸೇಷನ್ ಇಟ್ ಪ್ರೊವೈಡ್ಸ್ ಅ ಪ್ಲೇಸ್ ಫಾರ್ ದ ಅಟ್ಯಾಚ್ಮೆಂಟ್ ಆಫ್ ಫರ್ಟಿಲೈಸ್ಡ್ ಓವಾ ಆನ್ ಇಟ್ಸ್ ಸರ್ಫೇಸ್ ಕಾಲ್ಡ್ ಇಂಪ್ಲಾಂಟೇಷನ್. ಈ ಇಂಪ್ಲಾಂಟೇಷನ್ ಅಂದ್ರೇ ಅಟ್ಯಾಚ್ಮೆಂಟ್ ಆಫ್ ಓವಾ ಆಫ್ಟರ್ ಫರ್ಟಿಲೈಸೇಷನ್ ಅಂತ. ಅಂದರೆ ಎಗ್ಗು ಸ್ಪರ್ಮ್ ಜೊತೆ ಮೇಟ್ ಆದಮೇಲೆ ಅದು ಏನು ಪ್ರೊಡ್ಯೂಸ್ ಆಗುತ್ತೆ ಝೈಗೋಟು, ಅದನ್ನು ನಾವು ಫರ್ಟಿಲೈಸ್ಡ್ ಓವಾ ಅಂತ ಕರಿತೀವಿ. ಅದರ ಅಟ್ಯಾಚ್ಮೆಂಟ್ ಎಲ್ಲಾಗುತ್ತೆ ಅಂದರೆ ಯೂಟ್ರಸ್ನ ಸರ್ಫೇಸ್ ಮೇಲೆ ಆಗುತ್ತೆ. ಸೊ ಯೂಟ್ರಸ್ನ ಸರ್ಫೇಸು ಒಂದು ಪ್ಲೇಸ್ ಆಗಿ ಆ ಫರ್ಟಿಲೈಸ್ಡ್ ಎಗ್ ಅಟ್ಯಾಚ್ ಆಗೋಕ್ಕೆ ಜಾಗನ ಕೊಡುತ್ತೆ. ಆ್ಯಂಡ್ ಇಟ್ ಸಪೋರ್ಟ್ಸ್ ದ ಡೆವಲಪ್ಮೆಂಟ್ ಆಫ್ ಫೀಟಸ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ. ಸೊ ಆ ಫೀಟಲ್ ಡೆವಲಪ್ಮೆಂಟನ್ನು ಈ ಯೂಟ್ರಸ್ಸು ನರಿಷ್ ಮಾಡ್ತಾ ಬರುತ್ತೆ, ಫೀಟಸ್ ಡೆವಲಪ್ ಆಗೋದನ್ನು ಸಪೋರ್ಟ್ ಮಾಡ್ತಾ ಬರುತ್ತೆ, ಒಂದು ಸಪೋರ್ಟಿಂಗ್ ಆರ್ಗನ್ನು ಫೀಟಸ್ ಡೆವಲಪ್ ಆಗೋಕ್ಕೆ. ಆ್ಯಂಡ್ ದ ಇನ್ನರ್ ಲೇಯರ್ ಆಫ್ ಯೂಟ್ರಸ್ ಕಾಲ್ಡ್ ಎಂಡೋಮೆಟ್ರಿಯಮ್, ಇಟ್ ಪ್ರೊವೈಡ್ಸ್ ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್ ಫಾರ್ ಅರ್ಲಿ ಡೆವಲಪ್ಮೆಂಟ್ ಆಫ್ ಎಂಬ್ರಿಯೋ. ನಾನು ಅವಾಗಲೇ ಹೇಳಿದಾಗೆ ಎಂಡೋಮೆಟ್ರಿಯಮು ನ್ಯೂಟ್ರಿಯೆಂಟ್ಸ್ನ ಪ್ರೊವೈಡ್ ಮಾಡ್ತಾ ಹೋಗುತ್ತೆ ಆ ಫೀಟಸ್ ಬೆಳೆಯೋಕ್ಕೋಸ್ಕರ. ಮತ್ತು ನಾನು ಆಗಲೇ ಹೇಳಿದಾಗೆ ಅದು ವೆಲ್ವೆಟ್ ಬೆಡ್ ಆಗಿ ಆ್ಯಕ್ಟ್ ಮಾಡುತ್ತೆ, ಸೊ ದಟ್ ಇಟ್ ಟೇಕ್ ಕೇರ್ ಆಫ್ ಎಂಟೈರ್ ಪ್ರೆಗ್ನೆನ್ಸಿ. ಇಡೀ ಪ್ರೆಗ್ನೆನ್ಸಿ ಪೂರ ಎಂಡೋಮೆಟ್ರಿಯಮ್ ಏನು ಮಾಡುತ್ತೆ ಅಂದರೆ ಇದಕ್ಕೆ ಆ ಭ್ರೂಣಕ್ಕೆ ಏನೂ ಪ್ರಾಬ್ಲಮ್ ಆಗದೇ ಇರೋ ಥರ ಅದನ್ನು ಪ್ರೊಟೆಕ್ಟ್ ಮಾಡ್ತಾ ಅದಕ್ಕೆ ನ್ಯೂಟ್ರಿಯೆಂಟ್ಸ್ನ ಸಪ್ಲೈ ಮಾಡ್ತಾ ಬರುತ್ತೆ. ಆ್ಯಂಡ್ ಡ್ಯೂರಿಂಗ್ ಚೈಲ್ಡ್ ಬರ್ತ್ ಯುಟಿರೈನ್ ಸ್ಮೂತ್ ಮಸಲ್ಸ್ ದೇ ಕಾಂಟ್ರಾಕ್ಟ್ ಫಾರ್ ಪರ್ಚುರೇಷನ್. ಚೈಲ್ಡ್ ಬರ್ತ್ ಆದಾಗ ಏನಾಗುತ್ತೆ ಅಂತಂದರೆ ಆ ಯುಟಿರೈನ್ ಸ್ಮೂತ್ ಮಸಲ್ಸು ಕಾಂಟ್ರಾಕ್ಟ್ ಆಗುತ್ತೆ. ಅದು ಕಾಂಟ್ರಾಕ್ಟ್ ಆದರೆ ಮಾತ್ರನೇ ಚೈಲ್ಡ್ ಬರ್ತು, ಅಂದರೆ ಪರ್ಚುರೇಷನ್ ಅಂತ ಕರಿತೀವಿ. ಸೊ ದೇರ್ ಮೇ ಬಿ ಪುಷ್ ಆಫ್ ದ ಬೇಬಿ ಫ್ರಮ್ ದ ಯೂಟ್ರಸ್. ಸೊ ಗರ್ಭಾಶಯದಿಂದ ಮಗು ಹೇಗೆ ಹೊರಗಡೆ ಬರುತ್ತೋ ಆ ಪ್ರೋಸೆಸ್ನ ನಾವು ಪರ್ಚುರೇಷನ್ ಅಂತ ಕರಿತೀವಿ. ಆವಾಗ ಯೂಟ್ರೈನ್ ಮಸಲ್ಸು ಸ್ಮೂತ್ ಮಸಲ್ಸ್ ಏನಾಗಬೇಕಾಗತ್ತೆ, ಕಾಂಟ್ರಾಕ್ಟ್ ಆಗಬೇಕಾಗತ್ತೆ. ಅದು ಕಾಂಟ್ರಾಕ್ಟ್ ಆಗಿ ಮಗು ಹೊರಗಡೆ ಬರುತ್ತೆ. ಇನ್ನು ಏನು ಟೈಮ್ ಆಗಿಲ್ಲದೆ ಹಾಗೆ ಏನಾದರೂ ಯೂಟ್ರೈನ್ ಮಸಲ್ಸ್ ಕಾಂಟ್ರಾಕ್ಟ್ ಆಗಿಬಿಟ್ರೆ ಅದನ್ನು ನಾವು ಅಬೋರ್ಷನ್ ಅಂತ ಕರಿತೀವಿ. ಸೊ ಏನು ಮಗು ಡೆವಲಪ್ ಆಗದೇ ಹಾಗೆ ಯೂಟ್ರೈನ್ ಸ್ಮೂತ್ ಮಸಲ್ಸು ಕಾಂಟ್ರಾಕ್ಟ್ ಆಗಲ್ಲ, ಅದು ಯಾವುದಾದ್ರೂ ಹಾರ್ಮೋನ್ ಪ್ರಾಬ್ಲಮು ಅಥವಾ ಬೇರೆ ಯಾವುದಾದ್ರೂ ಥರದ ಪ್ರಾಬ್ಲಮ್ಸ್, ಫಿಸಿಯೋಲಜಿಕಲ್ ಪ್ರಾಬ್ಲಮ್ಸ್ ಆಗಿರೋದ್ರಿಂದ ಆ ಥರ ಬಂದರೆ ದಟ್ಸ್ ವಾಟ್ ವಿಲ್ ಕಾಲ್ ಇಟ್ ಎಸ್ ಅಬೋರ್ಷನ್. So you can see the lateral weave. So this is the lateral weave of the reproductive system. See, this is the uterus, this is the uterus, this is the ovary. So this is the fallopian tube which has covered the ovary, and these are different layers. That is, this is the myometrium, this is the perimetrium, and this is the endometrium, the innermost layer. And how it is with the other this thing, see, you can see the rectum, you can see the rectum, and this is the anus. These are beside, see, this is the GIT, genital, this is the genital tract, and this is the GIT, gastrointestinal tract, and this is the excretory tract, and this is the urinary bladder. See, when this uterus it starts enlarging, then there may be pressure on the bladder, urinary bladder, so it may be difficult to retain the urination for longer time. So there may be frequency of urination increases.
ಆಯಿತಾ. ಸೊ ಪ್ರೆಗ್ನೆನ್ಸಿಯಲ್ಲಿ ಇದು ಕಾಮನ್ ಸಿಮ್ಟಮು, ಫ್ರೀಕ್ವೆನ್ಸಿ ಜಾಸ್ತಿ ಆಗ್ತಾ ಇರುತ್ತೆ ಯೂರಿನೇಷನ್ದು. ಯಾಕಂದರೆ ಯು ಕ್ಯಾನ್ ಸಿ ಆಲ್ ದ 3 ಆರ್ಗನ್ಸ್, ಸಿ ಹೌ ದೇ ಆರ್ ಲ್ಯಾಟ್ರಲಿ ವಿತ್ ಈಚ್ ಅದರ್ ಅಂತ. ಸಿ ದಿಸ್ ಇಸ್ ದ GIT and this is the excretory organs, excretory system, and this is the reproductive system. All the 3 are, they are laterally, one of the other that is beside each other. And cervix, which is a narrow lower neck of the uterus which projects into the vagina inferiorly. ನಾನು cervix ಆವಾಗಲೇ ತೋರಿಸ್ತೆ ನಿಮಗೆ, which is an entrance of uterus ಅಂತ. So it is like a narrow neck like region. Again I'll show you how cervix will be ಅಂತ. So and after this cervix that extends towards the vagina, that is the entrance of genital tract. So cervix ನ next organ vagina. So vagina cervix ನ inferior organ ಆಗಿರುತ್ತೆ, ಅಂದರೆ ಕೆಳಗಡೆ ಇರುತ್ತೆ. ಆ್ಯಂಡ್ ಸರ್ವೈಕಲ್ ಕೆನಾಲ್ ವಿಚ್ ಇಸ್ ಎ ಕ್ಯಾವಿಟಿ ಆಫ್ ಸರ್ವಿಕ್ಸ್ ದಟ್ ಕಮ್ಯುನಿಕೇಟ್ಸ್ ವಿತ್ ವೈಜೈನಾ ವಯಾ ದ ಎಕ್ಸ್ಟರ್ನಲ್ ಓರಿಫೇಸ್. ಸೊ ಈ ಸರ್ವೈಕಲ್ ಕೆನಾಲ್ ಅಂದರೆ ಇಟ್ ಇಸ್ ಲೈಕ್ ಅ ಟ್ಯೂಬ್, ಇಟ್ ಇಸ್ ಲೈಕ್ ಎ ಟ್ಯೂಬ್ ಲೈಕ್ ಸ್ಟ್ರಕ್ಚರ್ ಆ್ಯಕ್ಚುಲಿ, ಲೈಕ್ ಕೆನಾಲ್ ಥರ ಇರುತ್ತೆ. ಸೊ ಅದೇನು ಅಂದರೆ ನೆಕ್ಸ್ಟು ಎಕ್ಸ್ಟೆಂಡ್ ಎಲ್ಲಿ ತನಕ ಆಗುತ್ತೆ ಅಂದರೆ ಎಕ್ಸ್ಟರ್ನಲಿ ಟು ದ vagina and internally to the uterus. So this is the central organ for vagina as well as uterus. So ಹೊರಗಡೆ ಇಂದ vagina ಜೊತೆ ಕನೆಕ್ಟ್ ಆಗಿರುತ್ತೆ, ಹಾಗೆ ಒಳಗಡೆ ಯೂಟ್ರಸ್ ಜೊತೆ ಕನೆಕ್ಟ್ ಆಗಿರುತ್ತೆ. ಅದಕ್ಕೆ ಇಟ್ ಎಕ್ಸ್ಟೆಂಡ್ಸ್ ಎಕ್ಸ್ಟರ್ನಲಿ ವಿತ್ vaginal orifice and internally with the uterine body. And cervical glands, they secrete mucus that covers the external orifice and blocks sperm entry except during mid cycle. ಸೊ ಈ ಸರ್ವೈಕಲ್ ಕೆನಾಲ್ ಏನು ಮಾಡುತ್ತೆ ಅಂದರೆ ಮ್ಯೂಕಸ್ ಸೆಕ್ರೀಟ್ ಮಾಡ್ತಾ ಇರುತ್ತೆ. ಈ ಮ್ಯೂಕಸ್ಸು ಇಟ್ ಇಸ್ ಲೈಕ್ ಎ ಸ್ಲಿಪ್ಪರಿ ಆ್ಯಂಡ್ ಇಟ್ ಇಸ್ ಲೈಕ್ ಫ್ಲೂಯಿಡ್ which usually covers the external orifice. ಎಕ್ಸ್ಟರ್ನಲ್ ಆರಿಫೇಸ್ನ ಯಾವಾಗಲೂ ಕವರ್ ಮಾಡ್ಕೊಂಡಿರುತ್ತೆ ಈ ಮ್ಯೂಕಸ್ಸು, ಥಿಕ್ ಮ್ಯೂಕಸ್ಸು. ಮತ್ತು ಯಾವಾಗ ಅದು ಓಪನ್ ಆಗುತ್ತೆ ಅಂದರೆ ವೆನ್ ಎವರ್ ದ ಸ್ಪರ್ಮ್ ಎಂಟರ್ಸ್ ಡ್ಯೂರಿಂಗ್ ದ ಮಿಡ್ ಸೈಕಲ್ ಆಫ್ ಮೆನ್ಸುರೇಷನ್ ವಿಚ್ ಇಸ್ ಕಾಲ್ಡ್ ಡೇಂಜರ್ ಪೀರಿಯಡ್. ಸೊ ಓನ್ಲಿ ದಟ್ ಡ್ಯೂರಿಂಗ್ ದಟ್ ಡೇಂಜರ್ ಪೀರಿಯಡ್ that is after some 12 to 13 days after menstruation and till the 21st day, that's what we'll call it as a danger period. ಆ ಟೈಮಲ್ಲಿ ಅದು ಎಂಟ್ರಿನ ಕೊಡುತ್ತೆ ಸ್ಪರ್ಮ್ಗೆ. ಸೊ ಸ್ಪರ್ಮ್ ಕ್ಯಾನ್ ಎಂಟರ್ ಡ್ಯೂರಿಂಗ್ ದಿಸ್ some 10 to 11 days so that there may be a fertilization of the egg can happen. So the cervical glands, they secrete the mucus for the moment of the sperm and entry of the sperm. It can create a space. And this is what the structure you can see this is the cervix. ಇದು cervix ಆಯಿತಾ. ಇದನ್ನು ಸರ್ವೈಕಲ್ ಕೆನಾಲ್ ಅಂತ ಕರಿತೀವಿ. ದಿಸ್ ಇಸ್ ದ ಸರ್ವೈಕಲ್ ಕೆನಾಲ್ ಆ್ಯಂಡ್ ದಿಸ್ ಇಸ್ ದ ಸರ್ವಿಕ್ಸ್. ಸೊ ದಿಸ್ ಇಸ್ ಕಾಲ್ಡ್ ದ ಎಕ್ಸ್ಟರ್ನಲ್ ಓರಿಫೇಸ್ ಆಫ್ ದ ಸರ್ವಿಕ್ಸ್ ಆ್ಯಂಡ್ ದಿಸ್ ಇಸ್ ದ ಇಂಟರ್ನಲ್ ಓರಿಫೇಸ್ ಆಫ್ ದ ಸರ್ವಿಕ್ಸ್. ಸೊ ದಟ್ ವೆನ್ ಎವರ್ ದಿಸ್ ಇಸ್ ದ ವೆಜೈನಾ, ಸೊ ಎಕ್ಸ್ಟರ್ನಲಿ ಸರ್ವಿಕ್ಸ್ it has linked with or it has connected attached with the vagina, and internally it may be with the uterine cavity, uterus. So this is the uterus, and you can observe the ovary very well. This is the ovary and this is the fallopian tube. This is the fimbriae where the egg will be swept out, and this may be the endometrial canal. That is where the usually the endometrial canal where the this thing will be, blood supply will be happen with this thing. So there may be even the cervical artery over here, cervical artery, and over here uterine artery can also be found. And vagina, which is a thin walled tube lying between the bladder and the rectum and extending from the cervix to the exterior of the body. So vagina ಏನು ಅಂದರೆ it is the primary, like first organ that gives entrance to the female reproductive system or the female genital system. And it extends till the cervix ತನಕನೂ ಎಕ್ಸ್ಟೆಂಡ್ ಆಗುತ್ತೆ vagina, ಮತ್ತು exterior to the ಬಾಡಿ. ಸೊ ಸರ್ವೈಕಲ್ ಬಾಡಿ ತನಕನೂ. ಮತ್ತು ಹೌ ಇಟ್ ಲೈಸ್ ಅಂದರೆ ಇಟ್ ಈಸ್ ಬಿಸೈಡ್ ದ ಫ್ರಮ್ ದ ಯೂರಿನರಿ ಸಿಸ್ಟಮ್ ಇಟ್ ವಿಲ್ ಬಿ ವಿತ್ ದ ಬ್ಲಾಡರ್ ಕನೆಕ್ಟೆಡ್ ವಿತ್ ದ urethra and in the towards the digestive tract near the rectum. And the wall consists of 3 coats, that is fibroelastic adventitia, then smooth muscle
muscularis and a stratified squamous mucosa. So these are the different layers of vagina. And vagina, since it is an open structure, there may be chances of entry of the microbes as well as other materials too. But cervix will not allow it to enter into the uterus. It acts as a protective barrier. But vagina, since it is an open orifice, there may be chances. So frequently vaginitis may occur in case of unhygiene atmosphere. And mucosa, usually near the vaginal orifice, it forms an incomplete partition called the hymen. So there may be a thin layer of the smooth muscle which is called as an hymen, which consists of some mucosal cell. So it leads to a vaginal orifice. And the vaginal fornix, which is an upper end of the vagina surrounding the cervix. So before the cervix starts from the vagina, there may be an extension which is called as vaginal fornix. This vaginal fornix, it just move upper end till the cervix, and it surrounds the cervix. So the area is called, or the region is called, vaginal fornix. And we have got some glands called Bartholin's glands. So it may be asked for 3 mark, and it is also called vestibular glands. And these Bartholin's glands are located on each side of the vaginal opening. So ನಾನು vaginal orifice ತೋರಿಸಿದ್ನಲ್ಲ, ಅಲ್ಲಿ Bartholin's glands ಅಂತ ಇರುತ್ತೆ. ಆ Bartholin glands vaginal opening ಹತ್ರನೇ they may be located on each side. So and they secrete fluid that helps to lubricate the vagina. So vaginal lubrication ಗೆ ಅದು ಹೆಲ್ಪ್ ಆಗುತ್ತೆ. So whenever the sperm moves enter to the vagina, this Bartholin glands, it helps the movement of the sperm actually. So and it secretes some fluid which acts as a lubricant for that. And sometimes the ducts of these glands become obstructed because the fluids backs up into the gland and causes swelling. ಕೆಲವು ಸತಿ ಇನ್ಫೆಕ್ಷನ್ ಆದಾಗೆಲ್ಲ ಏನಾಗುತ್ತೆ ಅಂತಂದರೆ ಈ ಗ್ಲ್ಯಾಂಡ್ಸು ಸ್ವೆಲ್ ಆಗಿಬಿಡುತ್ತೆ. ಸ್ವೆಲ್ ಆಗಿ ಇಟ್ ಕಾಸಸ್ ಸಮ್ ಅಬ್ಸ್ಟ್ರಕ್ಷನ್. ಯಾಕಂದರೆ ಫ್ಲೂಯಿಡ್ಡು ಇಟ್ ವಿಲ್ ನಾಟ್ ಬಿ ಲೈಕ್ ಟ್ರಾವೆಲಿಂಗ್, ಆರ್ ಇಟ್ ವಿಲ್ ನಾಟ್ ಬಿ lubricating. Instead the glands, it swells and there may be pain due to the swelling. And let us see the follicular development in the ovaries. ಇದನ್ನು ನಾವು ಗ್ರಾಫಿಯನ್ ಫಾಲಿಕಲ್ ಅಂತ ಕೆಲವು ಸತಿ ನಿಮಗೆ ಕೇಳ್ತಾ ಇರ್ತಾರೆ, ಅಥವಾ ಫಾಲಿಕ್ಯುಲರ್ ಡೆವಲಪ್ಮೆಂಟ್ ಅಂತಲೂ ಕೇಳ್ತಾರೆ, ಅಥವಾ oogenesis, how usually oogenesis happens, what is the primary stage it happens ಅಂತಲೂ ಕೇಳ್ತಾ ಇರ್ತಾರೆ. ಸೊ ಫಾಲಿಕ್ಯುಲರ್ ಡೆವಲಪ್ಮೆಂಟ್, how it happens ಅಂತ. ಸೊ each follicle consists of an immature egg called an oocyte. ಪ್ರತಿಯೊಂದು ಫಾಲಿಕಲ್ ಇಂದಾನು ಫಸ್ಟು ಒಂದು ಇಮ್ಮೆಚೂರ್ ಎಗ್ ಬರುತ್ತೆ. ಆ ಇಮ್ಮೆಚೂರ್ ಎಗ್ನ ನಾವು oocyte ಅಂತ ಕರಿತೀವಿ. ಆ್ಯಂಡ್ ಸೆಲ್ಸ್ ಅರೌಂಡ್ ದ oocyte ಆರ್ ಕಾಲ್ಡ್ ಫಾಲಿಕಲ್ ಸೆಲ್ಸ್. ಸೊ ಈ ಸೆಲ್ಸ್ ಏನಿರುತ್ತೆ ಆ oocyteನ ಸುತ್ತ, ಅದನ್ನು ಫಾಲಿಕ್ಯುಲರ್ ಸೆಲ್ಸ್ ಅಂತ ಕರಿತೀವಿ. ಅದು ಒಂದೇ ಒಂದು ಲೇಯರ್ ಆಗಿರುತ್ತೆ. ಇಟ್ ಮೇ ಬಿ ಸ್ಟಿಮ್ಯುಲೇಟೆಡ್ ಟು ಮೆಚೂರ್ ಬೈ ದ ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಫ್ರಮ್ ದ ಪಿಟ್ಯೂಟರಿ ಗ್ಲ್ಯಾಂಡ್. ಸೊ ನೀವು ಎಂಡೋಕ್ರೈನ್ ಸಿಸ್ಟಮ್ ಕೂಡ ಓದಿದ್ದೀರಾ. ಸೊ ಎಂಡೋಕ್ರೈನ್ ಸಿಸ್ಟಮಿಂದ ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನು ಪ್ರೊಡ್ಯೂಸ್ ಆಗುತ್ತೆ. ಸೊ ಆ್ಯಂಟೀರಿಯರ್ ಪಿಟ್ಯೂಟರಿ ಹಾರ್ಮೋನ್ ಅದು. ಸೊ ಆ್ಯಂಟೀರಿಯರ್ ಪಿಟ್ಯೂಟರಿಯಿಂದ ಒಂದು ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅಂತ ಪ್ರೊಡ್ಯೂಸ್ ಆಗುತ್ತೆ. ಈ ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಏನು ಮಾಡುತ್ತೆ ಅಂತಂದರೆ ಆ ಫಾಲಿಕಲ್ಸು, ಇಮ್ಮೆಚೂರ್ ಫಾಲಿಕಲ್ಸು ಮೆಚೂರ್ ಆಗೋ ಥರ ಮಾಡುತ್ತೆ. And there may be a granulosa cells when more than one layer of the follicle cells it starts developing. This granulosa cells, it starts surrounding them. ಈ granulosa cells ಫಾಲಿಕಲ್ಸ್ನ ಸರೌಂಡ್ ಆಗ್ತಾ ಬರುತ್ತೆ. ನಾವು ಇದನ್ನೇ ಗ್ರಾಫಿಯನ್ ಫಾಲಿಕಲ್ಸ್ ಅಂತ ನೆಕ್ಸ್ಟು ಕರಿತಾ ಹೋಗ್ತೀವಿ. ಆ್ಯಂಡ್ ಥೀಕಲ್ ಸೆಲ್ಸ್ ಆರ್ ದಟ್ ವೇರ್ ದೇರ್ ಮೇ ಬಿ ಎ ಪ್ರೆಸೆನ್ಸ್ ಆಫ್ ಎನ್ ಒವೇರಿಯನ್ ಸ್ಟ್ರೋಮಾ. ಸೊ ಹಾಗೆ ಡೆವಲಪ್ ಆಗ್ತಾ ಅದು ಒವೇರಿಯನ್ ಸ್ಟ್ರೋಮಾ ಆಗಿ ನಮಗೆ ಕಾಣಿಸುತ್ತೆ. ಅದನ್ನು ಥೀಕಲ್ ಸೆಲ್ಸ್ ಅಂತ ಕರಿತೀವಿ. ಸೊ ದೀಸ್ ಥೀಕಲ್ ಆ್ಯಂಡ್ ಗ್ರಾನುಲೋಸಾ ಸೆಲ್ಸ್ ವರ್ಕ್ ಟುಗೆದರ್ ಟು ಪ್ರೊಡ್ಯೂಸ್ ಈಸ್ಟ್ರೋಜನ್. ಸೊ ಈಸ್ಟ್ರೋಜನ್ ಹೇಗೆ ಪ್ರೊಡ್ಯೂಸ್ ಆಗುತ್ತೆ ಆ ಫಾಲಿಕಲ್ಸ್ ಡೆವಲಪ್ಮೆಂಟಿಗೆ ಅಂದರೆ ಈ ಥೀಕಲ್ ಸೆಲ್ಸು ಮತ್ತು ಗ್ರಾನುಲೋಸಾ ಸೆಲ್ಸು ಎರಡೂ ಸೇರಿ ಈಸ್ಟ್ರೋಜನ್ನ ಪ್ರೊಡ್ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತವೆ. And a protective layer of the glycoprotein they forms around the egg called the zona pellucida.
ಹಾಗೆಯೇ ಒಂದು ಪ್ರೊಟೆಕ್ಟಿವ್ ಲೇಯರ್ ಫಾರ್ಮ್ ಆಗುತ್ತೆ. ಆ ಪ್ರೊಟೆಕ್ಟಿವ್ ಲೇಯರು ಗ್ಲೈಕೋಪ್ರೋಟೀನ್ನ ಫಾರ್ಮ್ ಮಾಡುತ್ತೆ. ಈ ಗ್ಲೈಕೋಪ್ರೋಟೀನ್ ಏನು ಮಾಡುತ್ತೆ ಅಂತಂದರೆ ಹೆಗ್ಗಿಗೆ ಒಂದು ಪ್ರೊಟೆಕ್ಷನ್ನ ಕೊಡ್ತಾ ಬರುತ್ತೆ. ಸೊ ಅದನ್ನು ಆ ಸ್ಟ್ರಕ್ಚರ್ನ ನಾವೇನಂತ ಕರಿತೀವಿ ಅಂದರೆ ಒಂದು ಲೇಯರು, ಆ ಲೇಯರ್ನ ನಾವು ಝೋನಾ ಪೆಲಿಸುಡಾ ಅಂತ ಕರಿತೀವಿ. So how this follicle develops in the sense there may be different stages. So the first stage is called primordial follicle. So it is a primary, actually primordial andre that is a pre-primary stage, that is a primordial follicle. One layer of the squamous like follicle cells they surround the oocyte. ಒಂದೇ ಒಂದು ಲೇಯರ್ ಸೆಲ್ ಏನಾಗುತ್ತೆ ಅಂದರೆ ಆ oocyte ಏನು ಡೆವಲಪ್ ಆಗ್ತಿರುತ್ತೆ ಅದು ಸುತ್ತ ಬರುತ್ತೆ, ಒಂದು ಲೇಯರ್ ಫಾರ್ಮ್ ಆಗುತ್ತೆ. ಅದು ಸ್ಕ್ವಾಮಸ್ ಎಪಿಥೀಲಿಯಲ್ ಸೆಲ್ಲಿಂದ ಫಾರ್ಮ್ ಆಗಿರುತ್ತೆ. ಸೊ ಅಂದರೆ ವಿಚ್ ಗಿವ್ಸ್ ಪ್ರೊಟೆಕ್ಷನ್ ಆ್ಯಕ್ಚುಲಿ. ಸೊ ಅದನ್ನು ನಾವು ಪ್ರೈಮೋರ್ಡಿಯಲ್ ಫಾಲಿಕಲ್ ಅಂತ ಕರಿತೀವಿ. ಎನಿವೆ ಐ ವಿಲ್ ಶೋ ಯು ದ ಪಿಕ್ಚರ್. So and next there may be formation of a primary follicle where 2 or more layers of the cuboidal granulosa cells they enclose the oocyte. ಈ ಪ್ರೈಮೋರ್ಡಿಯಲ್ ಫಾಲಿಕಲ್ ಫಾರ್ಮ್ ಆದಮೇಲೆ ಪ್ರೈಮರಿ ಫಾಲಿಕಲ್ ಫಾರ್ಮ್ ಆಗುತ್ತೆ. ಆವಾಗ ಏನಾಗುತ್ತೆ ಅಂದರೆ 2ರಿಂದ 3 ಲೇಯರು ಕ್ಯೂಬಾಯ್ಡಲ್ ಗ್ರ್ಯಾನುಲೋಸಾ ಸೆಲ್ಸು ಆ ಸ್ಕ್ವಾಮಸ್ ಎಪಿಥೀಲಿಯಲ್ ಸೆಲ್ಸ್ ಏನಿರುತ್ತೆ ಅದನ್ನು ಸರೌಂಡ್ ಆಗ್ತಾ ಹೋಗುತ್ತೆ, ಜಸ್ಟ್ ಟು ಮೇಕ್ ಥಿಕ್ಕನ್, ಆಯಿತಾ. ಅದನ್ನು ಥಿಕ್ ಮಾಡೋಕ್ಕೆ, ಸೆಲ್ಲನ್ನು ಥಿಕ್ ಮಾಡೋಕ್ಕೆ ಲೈಕ್ ಪ್ರೊಟೆಕ್ಟಿವ್ ಲೇಯರ್ಸ್ ಥರ ಫಾರ್ಮ್ ಆಗ್ತಾ ಹೋಗುತ್ತೆ ಆ oocyteನ ಡೆವಲಪ್ ಮಾಡೋಕ್ಕೆ. ಆ್ಯಂಡ್ ದ ಸೆಕೆಂಡರಿ ಫಾಲಿಕಲ್ ಇಸ್ ದಟ್ ವಿಚ್ ಯೂಶಲಿ ಹ್ಯಾಸ್ ಎ ಫ್ಲೂಯಿಡ್ ಫಿಲ್ಡ್ ಸ್ಪೇಸ್ ಬಿಟ್ವೀನ್ granulosa cells that coalescence to the form a central antrum. ಸೊ ಮಧ್ಯ ಒಂದು ಸ್ಪೇಸ್ ಥರ ಫಾರ್ಮ್ ಆಗುತ್ತೆ, ಅದನ್ನು ಆ್ಯಂಟ್ರಮ್ ಅಂತ ಕರಿತೀವಿ. ಈ ಆ್ಯಂಟ್ರಮ್ ಫ್ಲೂಯಿಡಿಂದ ತುಂಬಿರುತ್ತೆ. ಸೊ ಈ ತುಂಬಿರುವಂಥದ್ದು ಏನಾಗುತ್ತೆ ಅದನ್ನು ಸೆಕೆಂಡರಿ ಫಾಲಿಕಲ್ ಅಂತ ಕರಿತೀವಿ. ಅದೇನೇ ನೆಕ್ಸ್ಟು ಈ ಎಗ್ ಫಾರ್ಮ್ oocyte ಫಾರ್ಮ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಟ್ರಮ್ ಇಟ್ ಪ್ರೊವೈಡ್ ಸಮ್ ನ್ಯೂಟ್ರಿಷನ್ ಫಾರ್ ದ ಪ್ರೊಡಕ್ಷನ್ ಆಫ್ ದ ಮೆಚೂರ್ಡ್ ಎಗ್. ಆ್ಯಂಡ್ ಗ್ರಾಫಿಯನ್ ಫಾಲಿಕಲ್ ಇಸ್ ದಟ್ ವೇರ್ ದ ಸೆಕೆಂಡರಿ ಫಾಲಿಕಲ್ ಅಟ್ ಇಟ್ಸ್ ಮೋಸ್ಟ್ ಮೆಚೂರ್ ಸ್ಟೇಜ್ ದಟ್ ಬಲ್ಜಸ್ ಫ್ರಮ್ ದ ಸರ್ಫೇಸ್ ಆಫ್ ದ ಓವರಿ. ಸೊ ಓವರಿಯಲ್ಲಿ ಒಂದು ಬಲ್ಜಿಂಗ್ ಸರ್ಫೇಸು, ನಾನು ತೋರಿಸ್ತೀನಿ ಅದನ್ನು, ಆ ಒಳಗಡೆಗೆ ಆ ಬಲ್ಜ್ ಆದಂಗೆ ಒಂದು ಸರ್ಫೇಸ್ ಫಾರ್ಮ್ ಆಗ್ತಾ ಹೋಗುತ್ತೆ. ಆ ಬಲ್ಜಡ್ ಸರ್ಫೇಸ್ ಒಳಗಡೆ ನ್ಯೂಟ್ರಿಯೆಂಟ್ಸ್ ತುಂಬಿರ್ತಕ್ಕಂಥ ಒಂದು ಇನ್ನರ್ ಮೋಸ್ಟ್ ಲೇಯರ್ ಫಾರ್ಮ್ ಆಗುತ್ತೆ. ಅದೇನೇ ಸೆಕೆಂಡರಿ ಫಾಲಿಕಲ್ಲು ಅಥವಾ ಗ್ರಾಫಿಯನ್ ಫಾಲಿಕಲ್ಲು. ದಟ್ ಇಸ್ ದ ಮೆಚೂರ್ಡ್ ಸ್ಟೇಜ್ ಆ್ಯಕ್ಚುಲಿ. ಇಟ್ ಈಸ್ ವೆರಿ ನ್ಯೂಟ್ರಿಷಿಯಸ್ ವೇರ್ ದ ಎಗ್ಸ್ complete nutrition it depends upon that the graphian follicle. And the corpus luteum which rupture the follicle after ovulation. So graphian follicle ಆದಮೇಲೆ ಅದು ಡೆವಲಪ್ ಆದಮೇಲೆ ಏನಾಗುತ್ತೆ ಅಂತಂದರೆ ಕಾರ್ಪಸ್ ಲೂಟಿಯಮು ಅಲ್ಲಿಂದ ಲೈಕ್ ಆ ಮೆಚೂರ್ಡ್ ಎಗ್ಗು ಹೊರಗಡೆ ಬರುತ್ತೆ. ಆ ಹೊರಗಡೆ ಬಂದಾಗ ಆ ರಪ್ಚರ್ ಆಗುತ್ತಲ್ಲ ಆ ಲೇಯರ್ನ ನಾವು ಕಾರ್ಪಸ್ ಲೂಟಿಯಮ್ ಅಂತ ಕರಿತೀವಿ. ಎನಿವೆ ಐ ಆಮ್ ಗೋಯಿಂಗ್ ಟು ಶೋ ದ ಸ್ಟೇಜಸ್. ಸಿ ದಿಸ್ ಇಸ್ ದ ಫಸ್ಟ್ ಸ್ಟೇಜ್. So where there may be a development. See this is called primordial follicles. ಇದು primordial follicles ಅಂತ ಕರಿತೀವಿ. ಈ primordial follicles ಏನು ಮಾಡ್ತವೆ ಅಂತಂದರೆ ಫಸ್ಟ್ ಸ್ಟೇಜಲ್ಲಿ there will be very small just like mustard, ಆಯಿತಾ. ಸೊ ಸಾಸಿವೆ ಕಾಳು ಗಾತ್ರದಲ್ಲಿ ಇರ್ತವೆ. ಇದನ್ನು primordial follicles ಅಂತ ಕರಿತೀವಿ. ಹಾಗೆಯೇ ಅದು ಒಂದೊಂದು ಲೇಯರುವೆ ಡೆವಲಪ್ ಆಗ್ತಾ ಹೋಗುತ್ತೆ, ಆಯಿತಾ. ಸೊ ಆ ಲೇಯರ್ ಡೆವಲಪ್ ಆಗ್ತಾ ಇದ್ದಂಗೆ there may be formation of primary follicles, ಆಯಿತಾ. ಸೊ ಪ್ರೈಮರಿ ಫಾಲಿಕಲ್ಸು ಡೆವಲಪ್ ಆಗ್ತವೆ. ಸೊ ಪ್ರೈಮರಿ ಫಾಲಿಕಲ್ಸ್ ಡೆವಲಪ್ ಆಗಬೇಕು ಅಂದರೆ ದೇ ನೀಡ್ ಸಮ್ ನ್ಯೂಟ್ರಿಯೆಂಟ್ಸ್ ಅಲಾಂಗ್ ವಿತ್ ಸಮ್ ಫಾಲಿಕಲ್ ಡೆವಲಪಿಂಗ್ ಹಾರ್ಮೋನ್, ಐ ಮೀನ್ ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ FSH ಬೇಕಾಗ್ತಾ ಹೋಗುತ್ತೆ. ಸೊ ಇದು ಒಂದೇ ಒಂದು ಲೇಯರ್ ಮಾತ್ರ ಇರುತ್ತೆ. ಸೊ ಆಮೇಲೆ 2ರಿಂದ 3 ಲೇಯರು ಫಾರ್ಮ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ದಟ್ ಗ್ರ್ಯಾನುಲೋಸಾ ಸೆಲ್ಸು ಕ್ಯೂಬಾಯ್ಡಲ್ ಎಪಿಥೀಲಿಯಲ್ಲು. ಇಲ್ಲಿ ಬರೀ ಸ್ಕ್ವಾಮಸ್ ಮಾತ್ರ ಇರುತ್ತೆ, ಇಲ್ಲಿ ಕ್ಯೂಬಾಯ್ಡಲ್ 2 to 3 ಲೇಯರ್ಸ್ ಆಫ್ ಕ್ಯೂಬಾಯ್ಡಲ್ ಎಪಿಥೀಲಿಯಲ್ಲು ಫಾರ್ಮ್ ಆಗುತ್ತೆ, ಗ್ರ್ಯಾನುಲೋಸಾ ಸೆಲ್ಸು ಫಾರ್ಮ್ ಆಗುತ್ತೆ. ಮತ್ತು ಇಲ್ಲಿ ಹಾಗೆ ಬರ್ತಾ ಇದ್ದಂಗೆ ಸೆಕೆಂಡರಿ ಫಾಲಿಕಲ್ಸಲ್ಲಿ ಈ ಕ್ಯೂಬಾಯ್ಡಲ್ ಎಪಿಥೀಲಿಯಲ್ ಸೆಲ್ಸು, ಗ್ರ್ಯಾನುಲೋಸಾ ಸೆಲ್ಸು ಇದೆಲ್ಲ ಡೆವಲಪ್ ಆಗಿ ದೇರ್ ಮೇ ಬಿ ಲೈಕ್ ಆ್ಯನ್ ಹೆಗ್ ಬಿಕಮ್ ಸ್ಟ್ರಾಂಗ್, ಲೈಕ್ ಜಸ್ಟ್ ಲೈಕ್ ಅ ಇಟ್ ಕಂಟೈನ್ಸ್ ಸಮ್ ನ್ಯೂಟ್ರಿಯೆಂಟ್ಸ್, ದ ಇನ್ನರ್ ಮೋಸ್ಟ್ ಲೇಯರು. ದೆನ್ ದ ನೆಕ್ಸ್ಟ್ ಇಂಪಾರ್ಟೆಂಟ್ ಸ್ಟೇಜ್ ಇಸ್ ಕಾಲ್ಡ್ ಗ್ರಾಫಿಯನ್ ಫಾಲಿಕಲ್, ಆ್ಯಂಡ್ ದಿಸ್ ಈಸ್ ದ ಗ್ರಾಫಿಯನ್ ಫಾಲಿಕಲ್. ಸೊ ಓವರ್ ಹಿಯರ್ ವಿ ಕ್ಯಾನ್ ಫೈಂಡ್ ದ ಮೆಚೂರ್ಡ್ oocyte actually. This is the oocyte and which is highly nutritious, and this is the
graphian follicle where there may be a formation of antrum ಆಯಿತಾ. ಸೊ ಇಟ್ ಬಲ್ಜಸ್ ಟುವರ್ಡ್ಸ್ ದ ಇನ್ಸೈಡ್. ಸೊ ಇದು ಬಲ್ಜ್ ಆಗುತ್ತೆ ಆಯಿತಾ. ದೆನ್ ದೇರ್ ಮೇ ಬಿ ಅ ರಿಲೀಸ್ ಆಫ್ ಸಮ್ ಓವುಲೇಟೆಡ್ oocyte. ಇಲ್ಲೇನಾಗುತ್ತೆ, ಗ್ರಾಫಿಯನ್ ಫಾಲಿಕಲಿಂದ ಏನು ರಿಲೀಸ್ ಆಗುತ್ತೆ ಅದೇನೇ ಮೆಚೂರ್ಡ್ ಎಗ್ ಅಂತ ಕರಿತೀವಿ, ಅಥವಾ ಓವುಲೇಟೆಡ್ ಅಂದರೆ oocyte. ಸೊ ಎಗ್ ರಿಲೀಸ್ ಆಗ್ತಾ ಹೋಗುತ್ತೆ. ಆ್ಯಂಡ್ ದೀಸ್ ಆರ್ ದ ಕಾರ್ಪಸ್ ಲೂಟಿಯಮ್. ನಾನು ಅವಾಗಲೇ ಹೇಳಿದ್ನಲ್ಲ, ಅದು ಇದು ಡೆವಲಪ್ ಆಗಿರುವಂತಹ ಕಾರ್ಪಸ್ ಲೂಟಿಯಮ್ಮು. ಸೊ ಈ ಕಾರ್ಪಸ್ ಲೂಟಿಯಮ್ಮು ಇಟ್ ಫಾರ್ಮ್ಸ್ ದ ಸ್ಟ್ರಕ್ಚರ್, ಇಟ್ ಫಾರ್ಮ್ಸ್ ದ ಲೇಯರ್. ಆ್ಯಂಡ್ ದಿಸ್ ಇಸ್ ದ ಆ್ಯಂಟ್ರಮ್ ಫಿಲ್ಡ್ ಆ್ಯಂಡ್ ದಿಸ್ ಇಸ್ ಕಾಲ್ಡ್ ದ ಬಲ್ಜಿಂಗ್ ಆಯಿತಾ. ಇಲ್ಲಿ ಒಳಗಡೆ ಹೋಗುತ್ತಲ್ಲ, ಇದನ್ನು ನಾವು ಬಲ್ಜಿಂಗ್ ಅಂತ ಕರಿತೀವಿ. ಅದು ಬಲ್ಜ್ ಆಗುತ್ತೆ. ಸೊ ದಿಸ್ ಇಸ್ ದ oocyte. ಇನ್ನರ್ ಮೋಸ್ಟ್ ಒನ್ ಇಸ್ ದ oocyte ಆ್ಯಂಡ್ ದಿಸ್ ಆರ್ ದ ಲೇಯರ್ಸ್ ಆಫ್ ಗ್ರಾಫಿಯನ್ ಫಾಲಿಕಲ್ಸು. ಇದನ್ನು ಕೊರೋನಾ ರೇಡಿಯೇಟಾ ಅಂತ ಕರಿತೀವಿ, ಹೊರಗಡೆದು ಔಟರ್ ಮೋಸ್ಟ್ ಲೇಯರು. ಆ್ಯಂಡ್ ಇನ್ನರ್ ಮೋಸ್ಟ್ ಲೇಯರ್ ಇಸ್ ಕಾಲ್ಡ್ ಝೋನಾ ಪೆಲಿಸುಡಾ. ಸೊ ದಿಸ್ ಇಸ್ ಆ್ಯಂಟ್ರಮ್ ವಿಚ್ ಯೂಶಲಿ ಪ್ರೊವೈಡ್ ಸಮ್ ನ್ಯೂಟ್ರಿಯೆಂಟ್ಸ್ ಫಾರ್ ದ graphian follicle cell, and afterwards this cell it gets matured and it will be released as a matured ova. So carpus luteum, which is after ovulation, it remains for the follicle and transformed into a structure called the corpus luteum. ಎಗ್ ರಿಲೀಸ್ ಆದಮೇಲೆ ಅದೇನು ಹೊರಗಡೆ ಸ್ಟ್ರಕ್ಚರ್ ಇರುತ್ತೆ ಅದೇನೇ ಕಾರ್ಪಸ್ ಲೂಟಿಯಮ್ಮು. ಆ ಸ್ಟ್ರಕ್ಚರ್ ಏನಾಗುತ್ತೆ ಅಂದರೆ ಅದು ಹಾಗೇ ಓವರಿ ಒಳಗಡೆ ಅದು ಹಾಗೆ ಉಳ್ಕೊಳ್ಳುತ್ತೆ. ಆ್ಯಂಡ್ ಇಫ್ ಎ ಪ್ರೆಗ್ನೆನ್ಸಿ ಅಕರ್ಸ್, ಇಟ್ ಪ್ರೊಡ್ಯೂಸಸ್ ಪ್ರೊಜೆಸ್ಟ್ರಾನ್ ಟು ಮೇಂಟೈನ್ ದ ವಾಲ್ ಆಫ್ ದ ಯೂಟ್ರಸ್ ಆ್ಯಂಡ್ ಡ್ಯೂರಿಂಗ್ ದ ಅರ್ಲಿ ಪೀರಿಯಡ್ ಆಫ್ ದ ಡೆವಲಪ್ಮೆಂಟ್. ಒಂದು ಪಕ್ಷ ಪ್ರೆಗ್ನೆನ್ಸಿ ಏನಾದರೂ ಆದರೆ, ಲೈಕ್ ವೇರ್ ದ ಎಗ್ mate with the sperm, and if there is a production of the zygote, then there will be production of progesterone. So a progesterone produce ಆಗಿ ಆ ಎಗ್ಗು ಆ ಝೈಗೋಟು ಹಾಗೇ ಯುಟ್ರೈನ್ ವಾಲ್ಗೆ ಅಟ್ಯಾಚ್ ಆಗಿ ಇಂಪ್ಲಾಂಟೇಷನ್ ಆಗೋಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ ಈ ಕಾರ್ಪಸ್ ಲೂಟಿಯಮ್ಮು. ಇಲ್ಲಾಂದರೆ there may be a menstruation cycle. So corpus albicans helps the layer where if the fertilization does not occur, the corpus luteum will begin to break down about 2 weeks after ovulation. ನಾನು ಆಗಲೇ ಹೇಳಿದ್ನಲ್ಲ ನಿಮಗೆ, ಸುಮಾರು 10 ರಿಂದ 14 ದಿನ ಏನಾಗುತ್ತೆ ಅಂದರೆ ಇಟ್ ಟೇಕ್ಸ್ ಫಾರ್ ದ ಫಾರ್ಮೇಷನ್. ಸೊ ದಟ್ ಇಟ್ ಯೂಶಲಿ ವೇಟ್ ಫಾರ್ ದೋಸ್ ಡೇಸ್, ಆ್ಯಂಡ್ ಇಫ್ ನೋ ಪ್ರೆಗ್ನೆನ್ಸಿ ಅಕರ್ಸ್, ದೆನ್ ದೇರ್ ವಿಲ್ ಬಿ ಎ ಬ್ರೇಕೇಜ್ ಆಫ್ ದಟ್ ಕಾರ್ಪಸ್ ಲೂಟಿಯಮ್ ಆ್ಯಂಡ್ ಇಟ್ ಕನ್ವರ್ಟ್ಸ್ ಇಂಟು ಕಾರ್ಪಸ್ ಆಲ್ಬಿಕನ್ಸ್. ಅದನ್ನು ಕಾರ್ಪಸ್ albicans ಅಂತ ಕರಿತೀವಿ. That is nothing but the degeneration. So there may be a degeneration occurs when fibroblasts enter the corpus luteum and a clump of scar tissue forms called the corpus albicans. So that's what it shuts down. The endometrium, it completely sheds. That's what there will be the formation of the corpus albicans by the corpus luteum, and it flows as a menstrual blood. So this is about how usually the fertilization occurs, and if there is no fertilization, how the menstruation occurs. ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ರಿಪ್ರೊಡಕ್ಟಿವ್ ಸಿಸ್ಟಮು. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಥ್ಯಾಂಕ್ ಯು ಫಾರ್ ಯುವರ್ ಪೇಷನ್ಸ್ ಲಿಸನಿಂಗ್.